ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲ ಸುದ್ದಿ ಹೇಳುತ್ತೆ, HC ಆಸ್ಕ್ಸ್ ಮಣಿಪುರ್ ಸ್ಪೀಕರ್ ಟು ಕೀಪ್ 7 ಕಾಂಗ್ರೆಸ್ MLAs ಔಟ್. ನೆನ್ನೆ ಮಣಿಪುರದ ಹೈಕೋರ್ಟ್ ಅಂದರೆ ಮಣಿಪುರದ ಉಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಮಣಿಪುರದಿಂದ ಅಲ್ಲಿನ ವಿಧಾನಸಭೆಗೆ ಆಯ್ಕೆಯಾಗಿದ್ದಂತಹ 7 ಜನ ಕಾಂಗ್ರೆಸ್ ಶಾಸಕರನ್ನ ಮಣಿಪುರದ ವಿಧಾನಸಭೆಯನ್ನ ಪ್ರವೇಶಿಸುವುದನ್ನು ತಡಿಬೇಕು ಅಂತ ಹೇಳಿ ಅಲ್ಲಿನ ವಿಧಾನಸಭಾ ಸ್ಪೀಕರ್ ಅವರಿಗೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದೆ. ನೋಡಿ, ಇದು ಬಹಳಷ್ಟು ಜನ ಕೇಳಬಹುದು, ಯಾಕೆ ಶಾಸಕರಾದವರೆಲ್ಲರೂ ಕೂಡ ವಿಧಾನಸಭೆಗೆ ತೆರಳತಕ್ಕಂತಹ ಮತ್ತು ಅಲ್ಲಿ ಮತವನ್ನ ಚಲಾಯಿಸುವಂತಹ ಹಕ್ಕನ್ನು ಹೊಂದಿರ್ತಾರೆ. ಬಟ್ ಆದರೂ ಕೂಡ ಮಣಿಪುರ್ ಹೈಕೋರ್ಟ್ ಯಾವ ಒಂದು ಕಾರಣದಿಂದ ಆ 7 ಜನ ಕಾಂಗ್ರೆಸ್ ಶಾಸಕರನ್ನ ಡಿಬಾರ್ ಮಾಡಿದೆ ಅಥವಾ ಈ ಒಂದು ವಿಧಾನಸಭೆಯನ್ನ ಪ್ರವೇಶಿಸದಂತೆ ತಡೆ ಹಿಡಿದಿದೆ ಅಂತ ಕೇಳಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, 2018ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ನಿಂದ ಆಯ್ಕೆಯಾಗಿದ್ದಂತಹ ಈ 7 ಜನ ಶಾಸಕರು ಬಿಜೆಪಿ ಪಕ್ಷಕ್ಕೆ ಜಂಪ್ ಆಗಿದ್ರು, ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಪಕ್ಷಾಂತರ ಹೊಂದಿದ್ರು, ಡಿಫೆಕ್ಟ್ ಆಗಿದ್ರು. ಸೊ ಆ ಒಂದು ಕಾನ್ಸೆಪ್ಟನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಒಂದು ಮಾತನ್ನು ಗಮನಿಸಿ, ಇಲ್ಲಿ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ಅದು ನಮಗೆ ಮ್ಯಾಟರ್ ಆಗಲ್ಲ. ಬದಲಾಗಿ ನಮ್ಮ ಸಂವಿಧಾನದ ಪ್ರಕಾರ ಈ ಡಿಫೆಕ್ಷನ್ ಅಥವಾ ಪಕ್ಷಾಂತರ ಅಂತಕ್ಕಂತಹದನ್ನ ಯಾವ ರೀತಿ ತಡೆಯಲಾಗುತ್ತೆ ಮತ್ತು ಪಕ್ಷಾಂತರಿಗಳಿಗೆ ಯಾವ ರೀತಿ ಒಂದು ಕ್ರಮವನ್ನ ಮುಟ್ಟಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಬಟ್ ಎಲ್ಲರೂ ಕೂಡ ಒಂದು ಮಾತು ನೆನ್ಪಿಟ್ಕೋಬೇಕು, ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮೂಲ ಸಂವಿಧಾನದಲ್ಲಿ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಕಾನೂನು ಇರಲಿಲ್ಲ. ಹಾಗೆ ನೋಡಿದ್ರೆ ನಮ್ಮ ದೇಶದಲ್ಲಿ 1985ನೇ ಇಸ್ವಿವರೆಗೂ ಕೂಡ ಒಂದು ಪಕ್ಷದ ಟಿಕೆಟ್ನಿಂದ ಗೆದ್ದಂತಹ ಅಥವಾ ಒಂದು ಪಕ್ಷದ ಚಿಹ್ನೆಯಿಂದ ಗೆದ್ದಂತಹ ಶಾಸಕರಿರಬಹುದು ಅಥವಾ ಪಾರ್ಲಿಮೆಂಟ್ ಸದಸ್ಯರಿರಬಹುದು, ಸಂಸತ್ ಸದಸ್ಯರಿರಬಹುದು, ಅವರೆಲ್ಲರೂ ಕೂಡ ಬೇರೆ ಪಕ್ಷಕ್ಕೆ ಜಾಯ್ನ್ ಆಗ್ಬೋದಿತ್ತು, ಯಾವುದೇ ಪ್ರಾಬ್ಲಮ್ ಇಲ್ಲದೆ. ಬಟ್ ಆ ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹಣ ಅಂದ್ರೆ ಕುದುರೆ ವ್ಯಾಪಾರ, ಅದನ್ನು ನಾವು ಇಂಗ್ಲಿಷಲ್ಲಿ ಹಾರ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಬೇರೆ ಬೇರೆ ರೀತಿಯಾದಂತಹ ಹಣ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಆಮಿಷಗಳನ್ನು ಒಡ್ಡಿ ಬೇರೆ ಪಕ್ಷದಿಂದ ಶಾಸಕರನ್ನ ಖರೀದಿ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇತ್ತು. ಸೊ ಇದಕ್ಕೆ ಸುಧಾರಣೆ ತರುವಂತಹ ಒಂದು ದೃಷ್ಟಿಯಿಂದ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರ ನೇತೃತ್ವದ ಸರ್ಕಾರ 1985ರ ಇಸ್ವಿಯಲ್ಲಿ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅಥವಾ ಆಂಟಿ ಡಿಫೆಕ್ಷನ್ ಲಾ ಅನ್ನ ಜಾರಿಗೆ ತಂತು. ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ 1985. ಇದನ್ನ ಒಂದು 52ನೇ ಸಂವಿಧಾನ ತಿದ್ದುಪಡಿ 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1985 ಮೂಲಕ ಇದನ್ನ ಜಾರಿಗೆ ತರಲಾಗುತ್ತೆ. ಸೊ ಈ ಒಂದು ಸಂವಿಧಾನ ತಿದ್ದುಪಡಿಯಲ್ಲಿ ಹೊಸದಾದಂತಹ 10ನೇ ಶೆಡ್ಯೂಲ್ ಅಂತ ಹೇಳಿದ್ರೆ ಅನುಸೂಚಿ ಅಂತ ಕರಿಬಹುದು. ಸೊ 10ನೇ ಅನುಸೂಚಿಯನ್ನ ನಮ್ಮ ಭಾರತೀಯ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ. ಇದಾದ ಮೇಲೆ 73, 74ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 11 ಮತ್ತು 12ನೇ ಅನುಸೂಚಿಗಳನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತೆ. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಒಂದು ಪಕ್ಷಾಂತರ ನಿಷೇಧ ಆಗುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಶಾಸಕ ಅಥವಾ ಸಂಸದ ಒಂದು ಪಕ್ಷದ ಟಿಕೆಟ್ನಿಂದ ಗೆದ್ದು ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರ ಮಾಡ್ದ ಅಂತ ಹೇಳಿದ್ರೆ ಅವನ ಸದಸ್ಯತ್ವ ರದ್ದಾಗ್ತಿತ್ತು, ಅವನು ಡಿಸ್ಕ್ವಾಲಿಫೈ ಆಗ್ತಾ ಇದ್ದ. ಡಿಸ್ಕ್ವಾಲಿಫಿಕೇಶನ್ ಅಂತ ಹೇಳಿದ್ರೆ ಅನರ್ಹರಾಗ್ತಾ ಇದ್ರು. ನೋಡಿ, ಇದು ಕರ್ನಾಟಕದ ಮಟ್ಟಿಗೆ 2011-12ರ ಇಸ್ವಿಯಲ್ಲಿ ಸಾಕಷ್ಟು ಪ್ರಚಲಿತದಲ್ಲಿತ್ತು. ಅದೇ ರೀತಿ ಸಾಕಷ್ಟು ಪದೇ ಪದೇ ನಮ್ಮ ರಾಜ್ಯದಲ್ಲೂ ಕೂಡ ಈ ಅನರ್ಹರ ಒಂದು ಪ್ರಕರಣ ಪ್ರತಿಧ್ವನಿಸ್ತಾನೆ ಬರ್ತಾ ಇದೆ. ಇತ್ತೀಚೆಗೆ ಹೊಸ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬರುವಂತಹ ಸಂದರ್ಭದಲ್ಲೂ ಕೂಡ ಅನರ್ಹತೆಯ ಕುರಿತಾಗಿ ಸಾಕಷ್ಟು ಒಂದು ಗುಲ್ಲು ಎದ್ದಿತ್ತು ಅಂತಾನೆ ಹೇಳಬಹುದು. ಸೊ ಇದ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದಕ್ಕೆ ಮತ್ತೆ 2003ನೇ ಇಸ್ವಿಯಲ್ಲಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಮತ್ತೊಮ್ಮೆ ತಿದ್ದುಪಡಿಯನ್ನು ತರಲಾಗುತ್ತೆ. 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಮೂಲಕ ಇದಕ್ಕೆ ಮತ್ತೊಮ್ಮೆ ತಿದ್ದುಪಡಿ ಮಾಡಲಾಗುತ್ತೆ. ಸೊ ಅದು ನೆನಪಿರಬೇಕಾಗುತ್ತೆ. ಅಂಡ್ ಮತ್ತೊಂದು ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕು, ಪರೀಕ್ಷೆಯಲ್ಲಿ ಕೂಡ ಕೇಳ್ತಾರೆ, ಯಾವುದಾದ್ರೂ ಒಬ್ಬ ಶಾಸಕ ಅಥವಾ ಸಂಸದ ಅನರ್ಹ ಆಗಿದ್ದಾನೋ ಇಲ್ವೋ, ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಕುರಿತಾಗಿ ಒಂದು ನಿರ್ಧಾರವನ್ನ ಪ್ರಕಟಿಸುವ ಒಂದು ಕೆಪಾಸಿಟಿ ಯಾರ ಹತ್ರ ಇರುತ್ತೆ ಅಂತ ಕೇಳ್ತಾರೆ. ಖಂಡಿತವಾಗಿ ಸದನದ ಸ್ಪೀಕರ್ ಬಳಿ ಇರುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ, ಸದನದ ಸ್ಪೀಕರ್. ಫಾರ್ ಎಕ್ಸಾಂಪಲ್, ಕರ್ನಾಟಕ ವಿಧಾನಸಭಾ ಸದಸ್ಯರು ಯಾರಾದರೂ ಒಬ್ರು ಅನರ್ಹರಾಗಬೇಕು ಅಂತ ಕುರಿತಾಗಿ ಒಂದು ವಿಚಾರ ಬಂತು ಅಂತ ಹೇಳಿದ್ರೆ ಅಲ್ಲಿನ ಸಭಾಧ್ಯಕ್ಷರು ಈ ಕುರಿತಾದಂತಹ ತೀರ್ಮಾನವನ್ನ ಕೈಗೊಳ್ಳುವುದಕ್ಕೆ ಅರ್ಹರಾಗಿರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಬ್ಬ MLA ಕರ್ನಾಟಕದಲ್ಲಿ ಪಕ್ಷಾಂತರ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಪಕ್ಷ
ಫಾರ್ ಎಕ್ಸಾಂಪಲ್ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು ಅಂತ ಹೇಳಿದ್ರೆ ಬಿಜೆಪಿ ಪಕ್ಷ ಸ್ಪೀಕರ್ ಅವರಿಗೆ ಒಂದು ದೂರನ್ನ ಸಲ್ಲಿಸುತ್ತೆ. ಅದನ್ನು ನಾವು ಪೆಟಿಷನ್ ಅಂತ ಕರಿತೀವಿ. ಒಂದು ಮೊಕದ್ದಮೆ ಅನ್ನೋಕ್ಕಿಂತ ಒಂದು ದೂರನ್ನ ಸಲ್ಲಿಸುತ್ತೆ. ಅದರ ಕುರಿತಾಗಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿಬಿಟ್ಟು ಸ್ಪೀಕರ್ ನಿರ್ಣಯವನ್ನು ಕೈಗೊಳ್ತಾರೆ ಮತ್ತು ಅವರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ, ಅನರ್ಹರನ್ನಾಗಿಸ್ತಾರೆ. ಸೊ ಇದು ಬಹಳ ಒಂದು ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಕೇಂದ್ರದಲ್ಲಿ ಯಾರಾದರೂ ಒಬ್ಬ ಸಂಸದ, ಒಬ್ಬ ಲೋಕಸಭಾ ಸದಸ್ಯ ಇಂತಹ ಕೆಲಸವನ್ನ ಮಾಡಿದಾಗ ಲೋಕಸಭಾ ಸ್ಪೀಕರ್ ಏನಿದ್ದಾರೆ ಅವರು ಇದರ ಕುರಿತಾಗಿ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಸೊ ಸಭಾಧ್ಯಕ್ಷರು, ಪ್ರಿಸೈಡಿಂಗ್ ಆಫೀಸರ್ ಯಾರಿರ್ತಾರೆ ಅವ್ರ ಕೈಯಲ್ಲಿ ಸಂಪೂರ್ಣ ಒಂದು ಪವರ್ ಇರುತ್ತೆ ಡಿಸ್ಕ್ವಾಲಿಫಿಕೇಶನ್ ಮಾಡೋಕ್ಕೆ. ಬಟ್ ಒಂದು ಮಾತನ್ನು ಗಮನಿಸಬೇಕು, 2018ನೇ ಇಸ್ವಿಯಲ್ಲೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಸ್ಪೀಕರ್ ಅವರಿಗೆ ದೂರನ್ನು ಕೊಟ್ಟಿತ್ತು, ಮಣಿಪುರ ವಿಧಾನಸಭಾ ಸ್ಪೀಕರ್ ಅವರಿಗೆ. ಬಟ್ ಅವರು 2 ವರ್ಷಗಳು ಕಳೆದರೂ ಕೂಡ ಆ ಕುರಿತಾಗಿ ಯಾವುದೇ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಸೊ ಇದನ್ನು ವಿರೋಧಿಸುತ್ತಿರತಕ್ಕಂತಹ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿತ್ತು, ಹೈಕೋರ್ಟ್ನ ಮೊರೆ ಹೋಗಿತ್ತು, ಮಣಿಪುರ ಹೈಕೋರ್ಟ್ನ ಮೊರೆ. ಸೊ ಹೈಕೋರ್ಟ್ ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಖಂಡಿತವಾಗಿ ಸ್ಪೀಕರ್ ಅವರು ನಿರ್ದಿಷ್ಟವಾದಂತಹ ಒಂದು ಸಮಯ, ಒಂದು ರೀಸನೇಬಲ್ ಟೈಮ್ ಒಳಗಡೆ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಸೊ ಅವರಿಗೆ ಅದನ್ನು ಕೂಡ ಹೇಳಿದೆ, ನೀವು ಒಂದು ರೀಸನೇಬಲ್ ಟೈಮ್ ಒಳಗಡೆ ಈ ಒಂದು ನಿರ್ಧಾರವನ್ನು ಪ್ರಕಟಿಸಬೇಕು. ಆ್ಯಂಡ್ ಅಷ್ಟೇ ಅಲ್ಲ, ಸದ್ಯದ ಮಟ್ಟಿಗೆ ನೀವು ಎಲ್ಲಿವರೆಗೂ ಈ ಒಂದು ಪೆಟಿಷನ್ ಅನ್ನ ವಿಲೇವಾರಿ ಮಾಡುವುದಿಲ್ಲವೋ, ಎಲ್ಲಿವರೆಗೂ ಇದರ ವಿಚಾರಣೆಯನ್ನು ಕಂಪ್ಲೀಟ್ ಮಾಡಿಬಿಟ್ಟು ಒಂದು ನಿರ್ಧಾರವನ್ನು ಪ್ರಕಟ ಮಾಡುವುದಿಲ್ಲವೋ ಅಲ್ಲಿವರೆಗೂ ಕೂಡ ಈ ಅನರ್ಹರೆಂಬ ಹಣೆಪಟ್ಟಿ ಹೊತ್ತಿರತಕ್ಕಂತಹ 7 ಜನ ಆರೋಪಿ ಶಾಸಕರೇನಿದ್ದಾರೆ ಅವರನ್ನ ವಿಧಾನಸಭೆಗೆ ಪ್ರವೇಶ ಮಾಡದಂತೆ ತಡಿಬೇಕು ಅಂತ ಹೇಳಿ ಒಂದು ಆದೇಶವನ್ನು ಕೊಟ್ಟಿದೆ. ನೋಡಿ, ಇದು ಬಹಳ ಕ್ರೂಷಿಯಲ್. ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೂ ಕೂಡ ಗೊತ್ತಿದೆ, ಇನ್ನೇನು ಸದ್ಯದಲ್ಲೇ ರಾಜ್ಯಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಒಂದು ಮಾತನ್ನು ಬಿಟ್ಕೋಬೇಕು, ರಾಜ್ಯಸಭಾ ಚುನಾವಣೆಯಲ್ಲಿ ಶಾಸಕರು ಮತವನ್ನು ಚಲಾಯಿಸ್ತಾರೆ. ಶಾಸಕರು ಮತವನ್ನು ಚಲಾಯಿಸ್ಬಿಟ್ಟು ನಮ್ಮ ಸಂಸತ್ತಿನ ಮೇಲ್ಮನೆಗೆ ಅಂದರೆ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಸೊ ಮಣಿಪುರದಲ್ಲೂ ಕೂಡ ಒಂದು ಸೀಟಿಗೆ ಎಲೆಕ್ಷನ್ ನಡೀಬೇಕಾಗಿತ್ತು ಈ ಒಂದು ರಾಜ್ಯಸಭಾ ಚುನಾವಣೆ ಸಂಬಂಧ. ಸೊ ಹಾಗಾಗಿ ಈ 7 ಜನ ಕಾಂಗ್ರೆಸ್ MLAಗಳ ಪಾತ್ರ ಬಹಳ ಮುಖ್ಯವಾಗಿತ್ತು. ಸೊ ಏನು ಅವರು ಬಿಜೆಪಿ ಬಂದಿದ್ದಾರೆ, ಇವರು ಮತವನ್ನು ಚಲಾಯಿಸಿದಲ್ಲಿ ಸುಲಭವಾಗಿ ಆ ಪಕ್ಷದ ಅಭ್ಯರ್ಥಿ ಜಯಗಳಿಸ್ತಾರೆ. ಸೊ ಇದನ್ನು ಮನಗಂಡಿರತಕ್ಕಂತಹ ನಮ್ಮ ಹೈಕೋರ್ಟ್ ಈ ಕುರಿತಾದಂತಹ ನಿರ್ಧಾರ ಹೊರಗೆ ಬೀಳುವುದಕ್ಕೆ ಮುಂಚೆ ಅವರನ್ನ ವಿಧಾನಸಭೆಯನ್ನು ಪ್ರವೇಶಿಸದಂತೆ ತಡಿಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸಿದೆ. ನೋಡಿ, ಇದು ಬಹಳ ಪ್ರಮುಖವಾಗಿರತಕ್ಕಂತಹದ್ದು. ಇಲ್ಲಿ ನಾವೇನೇನು ಚರ್ಚೆ ಮಾಡಿದ್ವಿ ನೋಡಿ, ನ್ಯೂಸ್ ಬಹಳ ಒಂದು ರಾಜಕೀಯ ಪ್ರೇರಿತ ಒಂದು ಸುದ್ದಿ ಆದರೂ ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗಿದ್ದು, ಮೊದಲನೇದಾಗಿ ನಮ್ಮ ಸಂವಿಧಾನದ 52nd ಅಮೆಂಡ್ಮೆಂಟ್ 1985, ಅದೇ ರೀತಿ 2003ರ ಸಂವಿಧಾನ ತಿದ್ದುಪಡಿ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಪಕ್ಷಾಂತರ ನಿಷೇಧ ಕಾಯ್ದೆ ಇರಬಹುದು, 10ನೇ ಅನುಸೂಚಿ ಇರಬಹುದು, ಇವೆಲ್ಲದರ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋದ್ವಿ. ಮತ್ತು ಪರೀಕ್ಷಾ ದೃಷ್ಟಿಯಿಂದ ಬೇಕಾದಂತಹ ಸ್ಪೀಕರ್ ಏನು, ಇದರ ನಿರ್ಣಯ ಯಾರು ಕೈಗೊಳ್ತಾರೆ? ಪ್ರಿಸೈಡಿಂಗ್ ಆಫೀಸರ್, ಸಭಾಧ್ಯಕ್ಷರು ಅಥವಾ ಸ್ಪೀಕರ್ ಅಂತಾನೆ ನಾವು ಸಿಂಪಲ್ ಆಗಿ ಹೇಳಬಹುದು. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಮಗೆ ಗೊತ್ತಾಗ್ತಾ ಹೋಯಿತು. ಸೊ ಇದೊಂದು ದೃಷ್ಟಿಯಿಂದ ಪೊಲಿಟಿಕಲ್ ನ್ಯೂಸ್ಗಳಾದರೂ ಕೂಡ ನಾವು ಕೆಲವೊಮ್ಮೆ ಗಮನಿಸಿ ನೋಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಪ್ರಮುಖವಾಗಿರುತ್ತೆ. ಆ್ಯಂಡ್ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಹಲವಾರು ಜನ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಅದಕ್ಕೆ ಸಂಬಂಧಪಟ್ಟಂತ ಒಂದು ನ್ಯೂಸನ್ನು ಮುಂದೆ ನಾನು ಇನ್ಕ್ಲೂಡ್ ಮಾಡಿದ್ದೇನೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಎರಡನೇ ಸುದ್ದಿ ಹೇಳುತ್ತೆ, ರಾಜ್ಯಸಭಾ ಪೋಲ್ಸ್, ಬಿಜೆಪಿ ಹೈಕಮಾಂಡ್ ಪುಲ್ಸ್ ಎ ರಾಬಿಟ್ ಔಟ್ ಆಫ್ ದ ಹ್ಯಾಟ್. ಅಂದರೆ ನಿನ್ನೆ ಒಂದು ಆಶ್ಚರ್ಯಚಕಿತ ಒಂದು ಘಟನೆ ನಡೆಯಿತು. ನೋಡಿ, ಬೇಸಿಕಲಿ ಈ ಒಂದು ಸಂಪೂರ್ಣ ಈ ಆರ್ಟಿಕಲ್ ಏನಿದೆ ಇದು ರಾಜಕೀಯ ಪ್ರೇರಿತವಾಗಿದೆ, ಒಂದು ಪೊಲಿಟಿಕಲಿ ಮೋಟಿವೇಟೆಡ್ ಆರ್ಟಿಕಲ್, ಅಂದರೆ ಒಂದು ಪೊಲಿಟಿಕ್ಸ್ ಕುರಿತಾಗಿರ್ತಕ್ಕಂತಹದ್ದು. ಬಟ್ ಆದರೂ ಕೂಡ ನಾನು ಯಾಕೆ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ನಾವು ಚರ್ಚೆ ಮಾಡಬಹುದು. ಸೊ ಸುದ್ದಿ ಸಿಂಪಲ್ ಆಗಿ ಹೇಳುತ್ತೆ, ಅದೇನಪ್ಪ ಅಂತ ಹೇಳಿದ್ರೆ, ಬಿಜೆಪಿ ಪಕ್ಷದಿಂದ 2 ಅಭ್ಯರ್ಥಿಗಳನ್ನು ನೆನೆ ಪ್ರಕಟ ಮಾಡಲಾಗಿದೆ ರಾಜ್ಯಸಭಾ ಚುನಾವಣೆಗೆ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ರಾಜ್ಯಸಭಾ ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಕ್ಷ ಕರ್ನಾಟಕದಿಂದ ಆಲ್ರೆಡಿ ಆಯ್ಕೆ ಮಾಡಿದೆ. ಸೊ ಅವ್ರು ಯಾರು ಅಂತ ಜಸ್ಟ್ ಹೆಸರು ನೆನ್ಪಿಟ್ಕೊಳ್ಳಿ, ಈರಣ್ಣ ಕಡಾಡಿ ಮತ್ತು ಅಶೋಕ್ ಗಸ್ತಿ. ಇವರಿಬ್ರು ಕೂಡ ಒಬ್ಬರು ಬೆಳಗಾಂ ಜಿಲ್ಲೆ, ಮತ್ತೊಬ್ಬರು ರಾಯಚೂರು ಜಿಲ್ಲೆಯಿಂದ ಬಂದಿರತಕ್ಕಂತಹ ಬಿಜೆಪಿ ಅಭ್ಯರ್ಥಿಗಳು. ಬಟ್ ನಮಗೆ ಪ್ರಮುಖವಾಗಿ ಬೇಕಾಗಿರತಕ್ಕಂತಹದ್ದು ರಾಜ್ಯಸಭಾ ಚುನಾವಣೆ ಯಾವ ರೀತಿ ವರ್ಕ್ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಅಮೆರಿಕದಂತಹ ದೇಶಗಳಲ್ಲಿ ನಾನು ಅವತ್ತೇ ಹೇಳಿದ್ದೇನೆ, ಅಮೆರಿಕದಲ್ಲಿ ಸುಮಾರು 50 ರಾಜ್ಯಗಳು ಕಂಡುಬರುತ್ತೆ, 50 ಸ್ಟೇಟ್ಸ್. ಅಲ್ಲಿ ಹೆಂಗಪ್ಪ ಅಂತ ಹೇಳಿದ್ರೆ, ಅಮೆರಿಕದಲ್ಲೂ ಕೂಡ 2 ಸದನಗಳು ಕಂಡುಬರುತ್ತೆ. ಯಾವ ರೀತಿ ನಮ್ಮ ಭಾರತದಲ್ಲಿ ಕೆಳಮನೆಯನ್ನ ಲೋಕಸಭೆ ಮತ್ತು ಮೇಲ್ಮನೆಯನ್ನ ರಾಜ್ಯಸಭೆ ಅಂತ ಕರಿತೀವೋ, ಅದೇ ನಿಟ್ಟಿನಲ್ಲಿ ಅಮೆರಿಕದಲ್ಲಿ ಕೆಳಮನೆಯನ್ನ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್, ಮೇಲ್ಮನೆಯನ್ನ ಸೆನೆಟ್ ಅಂತ ಕರೆಯಲಾಗುತ್ತೆ. ಸೊ ಈ ಸೆನೆಟ್ ಅಲ್ಲಿ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಕರೆಕ್ಟಾಗಿ 100 ಜನ ಮೆಂಬರ್ಸ್ ಇರ್ತಾರೆ, ಪ್ರತಿಯೊಂದು ರಾಜ್ಯಕ್ಕೂ 2 ಸದಸ್ಯರಿರ್ತಾರೆ. ಅದು ಅಮೆರಿಕದ ಒಂದು ವ್ಯವಸ್ಥೆ ಆಯಿತು. ಬಟ್ ಭಾರತದಲ್ಲಿ ಈ ರೀತಿಯಲ್ಲ, ಪ್ರತಿಯೊಂದು ರಾಜ್ಯಕ್ಕೂ ಈಕ್ವಲ್ ನಂಬರ್ ಇರಲ್ಲ, ಸಮಾನತೆ ಇರಲ್ಲ.
ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಾಜ್ಯಸಭಾ ಸದಸ್ಯರ ಸಂಖ್ಯೆಯನ್ನ ಜನಸಂಖ್ಯೆಯ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಪಾಪ್ಯುಲೇಷನ್ ನಿರ್ಧಾರ ಮಾಡಲಾಗುತ್ತೆ. ಸೊ ಜನಸಂಖ್ಯೆ ಹೆಚ್ಚಿರತಕ್ಕಂತಹ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದಲ್ಲಿ ಸುಮಾರು 31 ಸೀಟ್ಗಳು ಕಂಡು ಬರುತ್ತೆ. ಅದೇ ರೀತಿ ಹಲವಾರು ಈಶಾನ್ಯ ಭಾರತದ ರಾಜ್ಯಗಳಲ್ಲಿ ಕೇವಲ 1 ಸೀಟ್ ಕಂಡು ಬರುತ್ತೆ. ಸೊ ಬೇಸ್ಡ್ ಅಪಾನ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ಆಧಾರದ ಮೇಲೆ ಮಾಡಲಾಗಿದೆ. ಅಂಡ್ ಇದೇ ರೀತಿ ಕರ್ನಾಟಕಕ್ಕೆ ಸುಮಾರು 12 ರಾಜ್ಯಸಭಾ ಸದಸ್ಯರು ಇದ್ದಾರೆ ಕರ್ನಾಟಕದಲ್ಲಿ. ಸೊ ಇಷ್ಟು ಗೊತ್ತಿರಬೇಕಾಗುತ್ತೆ. ಅಂಡ್ ಚುನಾವಣೆ ಯಾವ ರೀತಿ ನಡೆಯುತ್ತೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಮೂಲ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಲೋಕಸಭೆ ಅಂತಕ್ಕಂತಹದ್ದು ಹೌಸ್ ಆಫ್ ಪೀಪಲ್, ಅಂದ್ರೆ ಜನರ ಒಂದು ಸದನ ಅಂತ ಕರೀಬಹುದು. ಜನರಿಂದ ನೇರವಾಗಿ ಆಯ್ಕೆಯಾದಂತಹ ವ್ಯಕ್ತಿಗಳಲ್ಲಿರ್ತಾರೆ. ಬಟ್ ರಾಜ್ಯಸಭೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗಿರಲ್ಲ, ಬದಲಾಗಿ ಪರೋಕ್ಷವಾಗಿ ಅಂದ್ರೆ ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಆಯ್ಕೆಯಾಗಿರ್ತಾರೆ. ಸೊ ಅದು ಯಾವ ರೀತಿ ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ರಾಜ್ಯಸಭೆ ಹೆಸರೇ ಹೇಳುವಂತೆ ರಾಜ್ಯಸಭೆ ಇರುವಂತಹ ಕಾರಣ ಏನು ಅಂದ್ರೆ, ಕೇಂದ್ರದ ಸಂಸತ್ತಿನಲ್ಲಿ ರಾಜ್ಯಗಳ ಆಶೋತ್ತರಗಳನ್ನ ಪ್ರಕಟಿಸುವಂತಹ ಉದ್ದೇಶದಿಂದ ರಾಜ್ಯಸಭೆಯನ್ನ ನಮ್ಮ ಸಂವಿಧಾನದ ಮೂಲಕ ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ರಾಜ್ಯಸಭೆಯಲ್ಲಿ ರಾಜ್ಯಗಳ ವಿಧಾನಸಭೆಯನ್ನ ಪ್ರತಿನಿಧಿಸ್ತಕ್ಕಂತಹ ಸದಸ್ಯರಿರ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಪ್ರತಿಯೊಂದು ರಾಜ್ಯ ಒಂದು ರಾಜ್ಯದ ವಿಧಾನಸಭಾ ಸದಸ್ಯರು ಎಲೆಕ್ಟ್ ಮಾಡ್ತಾರೆ ಮೆಂಬರ್ಸನ್ನ. ನಾನು ಆಗಲೇ ಹೇಳಿದ್ದೀನಿ, ಒಂದೊಂದು ರಾಜ್ಯಕ್ಕೆ ಒಂದೊಂದು ಸೀಟ್ಗಳನ್ನ ನಿಗದಿಪಡಿಸಿರ್ತಾರೆ ಆ ಒಂದು ರಾಜ್ಯದ ಜನಸಂಖ್ಯೆಯ ಆಧಾರದ ಮೇಲೆ. ಸೊ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕಕ್ಕೆ 12 ಅಂತ ಹೇಳಿದೆ. ಕರ್ನಾಟಕ ವಿಧಾನಸಭೆಯಲ್ಲಿರತಕ್ಕಂತಹ ಶಾಸಕರು ಈ 12 ಮಂದಿ ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅಂಡ್ ರಾಜ್ಯಸಭೆ ಅಂತಕ್ಕಂತಹದ್ದು ಒಂದು ಪರ್ಮನೆಂಟ್ ಹೌಸ್ ಅಂತ ಕರಿತೀವಿ. ಪರ್ಮನೆಂಟ್ ಹೌಸ್ ಅಂತ ಹೇಳಿದ್ರೆ ಅದು ನಮ್ಮ ಲೋಕಸಭೆ ಅಥವಾ ವಿಧಾನಸಭೆಯ ರೀತಿ ಪ್ರತಿ 5 ವರ್ಷಕ್ಕೊಮ್ಮೆ ಅದು ಡಿಸಾಲ್ವ್ ಆಗಲ್ಲ, ಬದಲಾಗಿ ಅದು ಕಾಯಂ ಆಗಿರುತ್ತೆ. ಬಟ್ ಪ್ರತಿ 2 ವರ್ಷಕ್ಕೊಮ್ಮೆ 1/3 ಆಫ್ ದ ಮೆಂಬರ್ಸ್, ಒಟ್ಟು ಸದಸ್ಯರಲ್ಲಿ 1/3 ಸದಸ್ಯರು ನಿವೃತ್ತಿ ಹೊಂದ್ತಾ ಹೋಗ್ತಾರೆ. ಒಟ್ಟು ಅವರ ಅವಧಿ 6 ವರ್ಷದಾಗಿರುತ್ತೆ. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಅಂದ್ರೆ ಸುಮಾರು 1/3 ಜನ ರಿಟೈರ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಪ್ರಸಕ್ತವಾಗಿ ನಮ್ಮ ಕರ್ನಾಟಕದಿಂದ 4 ಸ್ಥಾನಗಳಿಗೆ ಚುನಾವಣೆ ನಡೀಬೇಕಾಗಿದೆ. ಸೊ 4 ಸ್ಥಾನಗಳಿಗೆ ಎಲ್ಲ ಪಕ್ಷಗಳು ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಿದ್ದಾವೆ. ಅಂಡ್ ಮತ್ತೊಂದು ಪರೋಕ್ಷ ಚುನಾವಣೆ ಅಂದ್ರೆ ಕೂಡ ಕೆಲವರು ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ಓಟ್ ಹಾಕ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್ ಕರ್ನಾಟಕದಿಂದ 4 ಸೀಟ್ ಇದೆ ಅಂತ ಹೇಳಿದ್ರೆ ಎಷ್ಟು ಜನ ಬೇಕಾದರೂ ಕಂಟೆಸ್ಟ್ ಮಾಡಬಹುದು. ಸದಸ್ಯರು ಯಾರು ಬೇಕಾದರೂ ಕಂಟೆಸ್ಟ್ ಅಂದ್ರೆ ಆಸ್ಪಿರೆಂಟ್ಸ್ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡಬಹುದು. ಅಂಡ್ ಈ 4 ಜನಕ್ಕೆ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ನಾವೇನು ಅನ್ಕೊಂತೀವಿ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್. ಬಹುಶಃ ನೀವೆಲ್ಲರೂ ಕೂಡ 18+ ಇರೋದ್ರಿಂದ ಎಲ್ಲರೂ ಕೂಡ ಒಂದು ಬಾರಿ ವೋಟ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಒಂದು ಮಾತು ನೆನಪಿಟ್ಕೊಳ್ಳಿ, ರಾಜ್ಯಸಭಾ ಚುನಾವಣೆ ಇರಬಹುದು, ರಾಷ್ಟ್ರಪತಿಗಳ ಚುನಾವಣೆ ಇರಬಹುದು, ಅದೇ ರೀತಿ ಉಪರಾಷ್ಟ್ರಪತಿಗಳ ಚುನಾವಣೆ ಇರಬಹುದು. ಇಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸಿಸ್ಟಮ್ ಇರೋದಿಲ್ಲ, ಬದಲಾಗಿ ಬ್ಯಾಲೆಟ್ ಪೇಪರೇ ಇರುತ್ತೆ. ಹಾಗಂತ ಬ್ಯಾಲೆಟ್ ಪೇಪರ್ಲಿ ಕೇವಲ ಅಭ್ಯರ್ಥಿಗಳ ಚಿಹ್ನೆ ಮುಂದೆ ಸೀಲ್ ಹಾಕ್ಬಿಟ್ರೆ ಮುಗಿಯಲ್ಲ. ಬಟ್ ಇದು ಬೇರೆ ಒಂದು ವಿಶಿಷ್ಟವಾದಂತಹ ಮೆಥಡ್ ಮೂಲಕ ನಡೆಯುತ್ತೆ. ಆ ಒಂದು ವಿಧಾನ ಯಾವುದು ಅಂತ ಕೂಡ ಬಹಳ ಇಂಪಾರ್ಟೆಂಟ್. ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ, ಹಲವಾರು ಬಾರಿ ಪ್ರಶ್ನೆ ಆಗಿದೆ ಪ್ರತಿಯೊಂದು ಎಕ್ಸಾಮ್ನಲ್ಲೂ. ಸೊ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಅದನ್ನ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಕರಿತೀವಿ. ನೋಡಿ ಸ್ವಲ್ಪ ಉದ್ದ ಇರಬಹುದು, ಬಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಅದರ ಅರ್ಥವನ್ನ ಹೇಳ್ತೀನಿ. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಬೈ ದ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಅದು ಕೇಳಕ್ಕಷ್ಟು ದೊಡ್ಡದಿರಬಹುದು, ಬಟ್ ಅದರ ಮೀನಿಂಗ್ ಬಹಳ ಸಿಂಪಲ್. ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಂದ್ರೆ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಇದು ಒಂದು ಬ್ಯಾಲೆಟ್ ಪೇಪರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈಗ 4 ಜನ ಎಲೆಕ್ಷನ್ ನಿಂತಿದ್ದಾರೆ ರಾಜ್ಯಸಭಾ ಚುನಾವಣೆಗೆ. ಈರಣ್ಣ ಕಡಾಡಿ ಇರಬಹುದು, ಅಶೋಕ್ ಗಸ್ತಿ ಇರಬಹುದು, ಅದೇ ರೀತಿ ಕಾಂಗ್ರೆಸ್ ಪಕ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಇರಬಹುದು, JDS ಪಕ್ಷದಿಂದ HD ದೇವೇಗೌಡ ಅವರು ಇರಬಹುದು. 4 ಜನ ಕಂಟೆಸ್ಟ್ ಮಾಡಿದ್ದಾರೆ. ಒಬ್ಬ MLAಗೆ ಈ ಒಂದು ಶೀಟ್ ಅನ್ನ ಕೊಡಲಾಗುತ್ತೆ. ಅವಾಗ ಅವ್ರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬ್ಯಾಲೆಟ್ ಪೇಪರ್ ತರ ಒಬ್ಬರು ಹೆಸರು ಮುಂದೆ ಸೀಲ್ ಪ್ರೆಸ್ ಮಾಡೋದಲ್ಲ, ಬದಲಾಗಿ ಪ್ರಿಫರೆನ್ಸ್ ಆಗ್ತಾ ಹೋಗಬೇಕು. ನನಗೆ ಮೊದಲನೇ ಇವ್ರು ಫಸ್ಟ್ ಗೆಲ್ಲಬೇಕು, ಎರಡನೇ ಒಂದು ಪ್ರಾಶಸ್ತ್ಯವನ್ನ ನಾನು ಇವ್ರಿಗೆ ಕೊಡ್ತೀನಿ, 3ನೇ ಪ್ರಾಶಸ್ತ್ಯವನ್ನ ಇನ್ನೊಬ್ರಿಗೆ ಕೊಡ್ತೀನಿ. ಈ ರೀತಿ ಪ್ರಾಶಸ್ತ್ಯವನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ 1 ರಿಂದ 4. ಅದೇ ಚುನಾವಣೆಯಲ್ಲಿ 10 ಜನ ನಿಂತಿದ್ದಾರೆ ಅಂತ ಹೇಳಿದ್ರೆ ಅವರು 10 ಪ್ರಾಶಸ್ತ್ಯವನ್ನ ಕೊಡಬೇಕಾಗುತ್ತೆ. ಸೊ ಇದನ್ನು ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ, ಪ್ರಾಶಸ್ತ್ಯ ಮತಗಳು. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಇದನ್ನ ಬೇರೆ ಬೇರೆ ಕೆಲವೊಂದು ಚುನಾವಣೆಗಳಲ್ಲಿ ನಡೆಸ್ತಾ ಹೋಗ್ತಾರೆ. ಇದರ ಒಂದು ಉದ್ದೇಶ ಬಹಳ ಸಿಂಪಲ್. ಕೇವಲ ಬಹುಸಂಖ್ಯಾತರು ಏನಿರ್ತಾರೆ, ಮೆಜಾರಿಟಿ ಅವರೇ ಮಾತ್ರ ವಿನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಜಾರಿಗೆ ತಂದಿರ್ತಾರೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಸಿಚುವೇಶನ್ ನೋಡೋದಾದ್ರೆ, ಬರೀ ಬ್ಯಾಲೆಟ್ ಪ್ರೆಸ್ ಮಾಡೋದಿತ್ತು ಅಂತ ಹೇಳಿದ್ರೆ, ಕರ್ನಾಟಕ ವಿಧಾನಸಭೆಯಲ್ಲಿ ಬಹುಮತವನ್ನು ಹೊಂದಿರತಕ್ಕಂತಹ BJP ಪಕ್ಷವೇ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರನ್ನ ಎಲೆಕ್ಟ್ ಮಾಡಿ ಕಳಿಸ್ತಾ ಇತ್ತು, ಚುನಾಯಿಸ್ಬಿಟ್ಟು ಕಳಿಸ್ತಾ ಇತ್ತು. ಬಟ್ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಇರೋ ಕಾರಣದಿಂದ 1 ಸೀಟ್ JDS ಹೋಗುತ್ತೆ, 1 ಸೀಟ್ ಕಾಂಗ್ರೆಸ್ಗೆ ಬರುತ್ತೆ, 2 ಸೀಟು BJP ಬರುತ್ತೆ. ಇಷ್ಟೇ ಬರಬೇಕು ಅಂತೇನಿಲ್ಲ, ಡಿಪೆಂಡ್ಸ್ ಅಪಾನ್ ದ ನಂಬರ್.
ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಜಾಸ್ತಿ ಸಂಖ್ಯೆ ಇತ್ತು ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಎಕ್ಸ್ಟ್ರಾ ಸೀಟನ್ನು ಪಡಿಬಹುದಾಗಿತ್ತು. 4ರಲ್ಲಿ 3 ತಗೊಂಡ್ಬಿಟ್ಟು ಉಳಿದ ಪಕ್ಷಗಳಿಗೆ ಕೇವಲ 1 ಬಿಡಬಹುದಾಗಿತ್ತು. ಬಟ್ ಸದ್ಯದಲ್ಲಿ ಇರತಕ್ಕಂತಹ ವಿಧಾನಸಭೆಯ ಬಲಾಬಲವನ್ನು ನೋಡಿದ್ರೆ 2 ಸೀಟ್ಗಳನ್ನ ಬಿಜೆಪಿ ಅನಾಯಾಸವಾಗಿ ಗೆಲ್ಲುತ್ತೆ. ಉಳಿದಂತಹ 2 ಸೀಟ್ಗಳಲ್ಲಿ ಒಂದನ್ನ ಕಾಂಗ್ರೆಸ್ ಮತ್ತೊಂದನ್ನ JDS ಸುಲಭವಾಗಿ ಗೆಲ್ಲುವಂತಹ ಸಾಧ್ಯತೆ ಇರುತ್ತೆ. ಇದೆಲ್ಲವೂ ಕೂಡ ನಮಗೆ ಗೊತ್ತಾಗಬೇಕಾಗುತ್ತೆ. ಅಂಡ್ ರಾಜ್ಯಸಭಾ ಚುನಾವಣೆಯಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ರೂ ಕೂಡ ಅವರ ಮೇಲೆ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು. ಆಂಟಿ ಡಿಫೆಕ್ಷನ್ ಲಾವನ್ನು ಅಪ್ಲೈ ಮಾಡಬಹುದಾಗುತ್ತೆ. ಹಾಗಾಗಿ ಪ್ರತಿಯೊಂದು ಪಕ್ಷವೂ ಕೂಡ ವಿಪ್ ಅಂತ ಒಬ್ಬರನ್ನ ನೇಮಕ ಮಾಡಿರುತ್ತೆ. ನೋಡಿ, ವಿಪ್ಪಿಗೆ 2 ಮೀನಿಂಗ್ ಬರುತ್ತೆ. ಒಂದು, ವಿಪ್ ಜಾರಿ ಮಾಡಲಾಯಿತು ಅಂತ ಹೇಳಿದ್ರೆ ಅವರಿಗೊಂದು ತಾಕೀತ್ ಮಾಡ್ದಂಗೆ. ಇವತ್ತು ಸದನ ಇದೆ, ಸದನದಲ್ಲಿ ನಾವು ಪಕ್ಷದವರು ಹೇಳದಂತಹ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರಬೇಕು, ಎಲ್ಲರೂ ಕೂಡ ಅದರ ಪರವಾಗಿ ಮತವನ್ನು ಚಲಾಯಿಸಬೇಕು. ಈ ಒಂದು ಆದೇಶವನ್ನು ನಾವು ವಿಪ್ ಅಂತ ಕರಿತೀವಿ. ಅದೇ ರೀತಿ ಚೀಫ್ ವಿಪ್ ಅಂತ ಒಬ್ಬ ವ್ಯಕ್ತಿ ಕೂಡ ನಮಗೆ ಕಾಣಕ್ ಸಿಗ್ತಾರೆ. ಪ್ರತಿಯೊಂದು ಪಕ್ಷದವರು ಕೂಡ ಒಬ್ಬ ವಿಪ್ನ ಇಟ್ಟಿರ್ತಾರೆ. ಅದನ್ನು ನಾವು ಕನ್ನಡದಲ್ಲಿ ಸಚೇತಕ ಅಂತ ಕರಿತೀವಿ, ಮುಖ್ಯ ಸಚೇತಕ. ಸೊ ಸಚೇತಕರ ಕೆಲಸ ಏನು? ಪ್ರತಿಯೊಂದು ಪಾರ್ಟಿಯಲ್ಲೂ ಕೂಡ ಇರ್ತಾರೆ. ಅವರ ಪಕ್ಷದ ಶಾಸಕರಿರಬಹುದು, ಸಂಸದರಿರಬಹುದು, ಅವರು ಪಕ್ಷದ ತೀರ್ಮಾನದ ಪರವಾಗಿಯೇ ಮತವನ್ನು ಚಲಾಯಿಸ್ತಾರೆ ಅನ್ನೋದನ್ನ ಸಚೇತಕ ನೋಡ್ಕೊಂತಾರೆ. ಒಂದ್ ವೇಳೆ ಅದನ್ನು ಮಾಡಲಿಲ್ಲ ಅಂದ್ರೆ ಸಚೇತಕರೇ ಹೋಗ್ಬಿಟ್ಟು ಸ್ಪೀಕರ್ ಅವರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಅಂಡ್ ರಾಜ್ಯಸಭಾ ಚುನಾವಣೆಯಲ್ಲಿ ನೀವು ವೀಕ್ಷಣೆ ಮಾಡಿದ್ರೆ ಟಿವಿಯಲ್ಲಿ ಪ್ರತಿಯೊಬ್ಬ ಶಾಸಕರು ಕೂಡ, ಫಾರ್ ಎಕ್ಸಾಂಪಲ್ ಬಿಜೆಪಿ ಶಾಸಕರು ಅವರು ಯಾರಿಗೆ ಮತವನ್ನು ಚಲಾಯಿಸ್ತಿದ್ದಾರೆ ಅಂತ ಹೇಳಿ ಬಿಜೆಪಿ ವಿಪ್ಗೆ ತೋರಿಸ್ಬಿಟ್ಟೆ ಹೋಗ್ತಾರೆ, ಸಚೇತಕರಿಗೆ ತೋರಿಸ್ಬಿಟ್ಟು. ಇದು ಕೂಡ 2003ನೇ ಇಸ್ವಿಯಲ್ಲಿ ತಂದಂತಹ ಒಂದು ತಿದ್ದುಪಡಿ. ಸೊ ಸೀಕ್ರೆಟ್ ವೋಟಿಂಗ್ ಇರಲ್ಲ, ರಹಸ್ಯ ಮತದಾನ ಇರಲ್ಲ ರಾಜ್ಯಸಭಾ ಚುನಾವಣೆಗಳಲ್ಲಿ. ಇದು ಕೂಡ ಕುದುರೆ ವ್ಯಾಪಾರ ನಡೀಬಾರದು ಅನ್ನೋ ಉದ್ದೇಶದಿಂದ ಇದನ್ನು ಜಾರಿಗೆ ತರಲಾಗಿದೆ. ಅದೇ ರೀತಿ ಈ ಒಂದು ಆರ್ಟಿಕಲ್ನಲ್ಲಿ, ಒಂದು ಲಿಸ್ಟ್ನಲ್ಲಿ ನೋಡ್ತಾ ಇದ್ದೀರಾ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ರಾಜ್ಯಸಭಾ ಸೀಟ್ಗಳಿದ್ದಾವೆ ಅಂತೇಳಿ. ಸೊ ನಾನು ಆಗಲೇ ಹೇಳಿದ್ದೇನೆ, ಅತಿ ಹೆಚ್ಚು ಅಂದರೆ ಉತ್ತರ ಪ್ರದೇಶಕ್ಕೆ ಕಂಡು ಬರುತ್ತೆ 31 ಸೀಟ್ಗಳು. ಯಾಕಪ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಉತ್ತರ ಪ್ರದೇಶ ನಮ್ಮ ದೇಶದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ರಾಜ್ಯ. ನಾವು ಕರ್ನಾಟಕದ ಕೂಡ ಬಹಳ ಇಂಪಾರ್ಟೆಂಟ್ ನಿಮಗೆ ಕಾಣಿಸ್ತಾ ಇದೆ. ಸುಮಾರು 12 ರಾಜ್ಯಸಭಾ ಸೀಟ್ಗಳು ಕಂಡು ಬರುತ್ತೆ. ಅಂಡ್ ಈ ಕಡೆ ನಿಮಗೆ ವಿಧಾನ ಪರಿಷತ್ MLCಗಳು ಎಷ್ಟು ಜನ ಅಂತ ಕೂಡ ಕೇಳ್ತಾ ಇದ್ದಾರೆ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ 75 ಜನ ಕಂಡು ಬರ್ತಾರೆ. ನಿಮಗೆ ಕಾಣಿಸ್ತಾ ಇದೆ ಕೆಲವೊಂದು ರಾಜ್ಯಗಳಲ್ಲಿ ಖಾಲಿ ಬಿಡಲಾಗಿದೆ. ಬಿಕಾಸ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ದ್ವಿಶಾಸಕಾಂಗ ಪದ್ಧತಿ ಜಾರಿಯಲ್ಲಿಲ್ಲ. ಅದನ್ನು ನಾವು ಬೈಕ್ಯಾಮರಲಿಸಮ್ ಅಂತ ಕರಿತೀವಿ. ಸೊ ಹಾಗಾಗಿ ದ್ವಿಶಾಸಕಾಂಗ ಪದ್ಧತಿ ಜಾರಿಯಲ್ಲಿರತಕ್ಕಂತಹ ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಸದಸ್ಯರು ಇರ್ತಾರೆ. ಕರ್ನಾಟಕವು ಕೂಡ ಒಂದು ಬೈಕ್ಯಾಮರಲ್ ಲೆಜಿಸ್ಲೇಚರ್. ಹಾಗಾಗಿ ಇಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ 2 ರೀತಿಯಾದಂತಹ ಸದಸ್ಯರು ಕಾಣಕ್ಕೆ ಸಿಗ್ತಾರೆ. ಆ್ಯಂಡ್ ಇವತ್ತು ಸ್ವಲ್ಪ ಡೀಪ್ ಆಗಿ ಹೋಗ್ತಿರುವಂತಹ ಕಾರಣದಿಂದ ಸ್ವಲ್ಪ ಡಿಲೇ ಆಗ್ತಿರಬಹುದು. ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ. ಯಾವ ರೀತಿ ಇದು ಇಷ್ಟೇ ಡೀಪ್ ಆಗಿ ಕಂಟಿನ್ಯೂ ಮಾಡಬಹುದಾ ಅಥವಾ ಸ್ವಲ್ಪ ಡೆಪ್ತಿಂದ ಕಮ್ಮಿ ಮಾಡಿಬಿಟ್ಟು ಫಾಸ್ಟಾಗಿ ಮೂವ್ ಆಗಬೇಕಂತ ನಿಮ್ಮ ಒಂದು ಒಪಿನಿಯನ್ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಸುದ್ದಿ ಹೇಳುತ್ತೆ IAFನಿಂದ ಅರ್ಪಿತ್ ವ್ಯವಸ್ಥೆ. IAF ಇಂಡಿಯನ್ ಏರ್ಫೋರ್ಸ್. ಬಹಳ ಸಿಂಪಲ್. IAF ಅಂತ ಹೇಳಿದ್ರೆ ಭಾರತೀಯ ವಾಯುಪಡೆ ಅಥವಾ ಇಂಡಿಯನ್ ಏರ್ಫೋರ್ಸ್. ಇಂಡಿಯನ್ ಏರ್ಫೋರ್ಸ್ ಇತ್ತೀಚೆಗಷ್ಟೇ ಅರ್ಪಿತ್ ಅನ್ನುವಂತಹ ಹೊಸ ಒಂದು ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅರ್ಪಿತ್ ಅಂದ್ರೆ ಏನು? ಬೇಸಿಕಲಿ ಅದು ಹೆಲಿಕಾಪ್ಟರ್ ಅಥವಾ ವಿಮಾನಗಳಲ್ಲಿ ಇಡಬಹುದಾದಂತಹ ಒಂದು ಘಟಕ, ಒಂದು ಪಾಡ್ ಅಂತ ಕರಿತೀವಿ. POD ಪಾಡ್. ಪಾಡ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಘಟಕ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ, ಯಾವುದೋ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ಸಮುದ್ರದ ತೀರದ ಬಳಿಯಲ್ಲಿ ಎಲ್ಲೋ ಒಂದು ಕಡೆ ಕೊರೋನಾ ವೈರಸ್ನಿಂದ ಬಳಲ್ತಿರ್ತಕ್ಕಂತಹ ಪೇಷಂಟ್ ಇದ್ದಾರೆ. ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಹೇಳಿದ್ರೆ ರಸ್ತೆ ವ್ಯವಸ್ಥೆ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ನಾವು ವಿಮಾನ ಅಥವಾ ಹೆಲಿಕಾಪ್ಟರ್ ಅನ್ನ ಬಳಸಬೇಕಾಗುತ್ತೆ. ವಿಮಾನ ಅಥವಾ ಹೆಲಿಕಾಪ್ಟರ್ ಬಳಸಬೇಕಾಗುತ್ತೆ. ನಿಯರ್ ಬೈ ಏರ್ಪೋರ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ವಿಮಾನವನ್ನು ಬಳಸಬಹುದು. ಬಟ್ ಅಂತಹ ಸಂದರ್ಭದಲ್ಲಿ ಅಲ್ಲಿ ಬರ್ತಿರ್ತಕ್ಕಂತಹ ಬೇರೆ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ಕೂಡ ಇದು ಹರಡಬಾರದು ಅನ್ನೋ ಉದ್ದೇಶದಿಂದ ನಮ್ಮ ಭಾರತೀಯ ವಾಯುಪಡೆ ಈ ಅರ್ಪಿತ್ ಅನ್ನುವಂತಹ ಒಂದು ಘಟಕವನ್ನು ಅಭಿವೃದ್ಧಿಪಡಿಸಿದೆ. ಇದನ್ನ ಪ್ರಸಕ್ತವಾಗಿ ಇರತಕ್ಕಂತಹ ವಿಮಾನಗಳಲ್ಲೇ ಅಥವಾ ಹೆಲಿಕಾಪ್ಟರ್ಗಳಲ್ಲೇ ಅಳವಡಿಸಬಹುದು. ಅಳವಡಿಸುವ ಮೂಲಕ ಐಸೋಲೇಟ್ ಮಾಡಿ, ಅಂದ್ರೆ ಸಂಪೂರ್ಣವಾಗಿ ಪ್ರತ್ಯೇಕಿಸ್ಬಿಟ್ಟು ರೋಗಿಗಳನ್ನ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಕರೆದುಕೊಂಡು ಹೋಗಬಹುದು. ಇದನ್ನು ನಾವು ಅರ್ಪಿತ್ ಅಂತ ಕರಿತೀವಿ ಒಂದು ಸಿಸ್ಟಮ್ಗೆ. ಸೊ ದಯವಿಟ್ಟು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಅಂಡ್ ಇದರ ವೆಚ್ಚ ಕೂಡ ಬಹಳ ಕಡಿಮೆ. ನಮ್ಮ ವಾಯುಪಡೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಕೇವಲ 60,000 ರೂಪಾಯಿ ವೆಚ್ಚದಲ್ಲಿ ಒಂದು ಪಾಡನ್ನು ರೆಡಿ ಮಾಡಿದ್ದಾರೆ. ಅದನ್ನೇ ನಾವು ವಿದೇಶಗಳಿಂದ ಆಮದು ಮಾಡ್ಕೋಬೇಕು ಅಂತ ಹೇಳಿದ್ರೆ ಸುಮಾರು 60 lakh rupees ಆಗ್ತಾ ಇತ್ತು. ಸೊ ಇದು ಉತ್ತಮವಾದಂತಹ ಒಂದು ಅನ್ವೇಷಣೆ ಅಂತಲೇ ನಾವು ಹೇಳ್ಬಹುದಾಗುತ್ತೆ. ಸೊ ಅರ್ಪಿತನ ನೋಡೋ ಮಾಡ್ಕೊಳ್ತಾ ನೆಕ್ಸ್ಟ್ ನ್ಯೂಸ್ನಂತ ಗಮನ ಹರಿಸೋಣ. ಕಲರ್ಫುಲ್ ಯಕ್ಷಗಾನ ಸಾರೀಸ್ ನೌ ಫಾರ್ ಎನಿವನ್ಸ್ ವಾರ್ಡ್ರೋಬ್. ನೋಡಿ, ಯಕ್ಷಗಾನ ಸೀರೆ ಅಂತ ಇಲ್ಲಿ ಒಂದು ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ. ಸೊ ನೀವು ಯಕ್ಷಗಾನದ ಬಗ್ಗೆ ಗಮನಿಸ್ತಾ ಹೋದಾದ್ರೆ ನಮ್ಮ
ಕರಾವಳಿ ತೀರದಲ್ಲಿ ಸಾಕಷ್ಟು ಜನಪ್ರಿಯವಾಗಿರ್ತಕ್ಕಂತಹ ಒಂದು ಸಾಂಸ್ಕೃತಿಕ ಕಲೆ, ಅದನ್ನು ನಾವು ಯಕ್ಷಗಾನ ಅಂತ ಕರೀಬಹುದು. ಬಟ್ ಒಂದು ಮಾತು ನೆನ್ಪಿಡ್ಬೇಕು, ಯಕ್ಷಗಾನದಲ್ಲಿ ಮಹಿಳೆಯರು ನಟನೆ ಮಾಡುವುದಿಲ್ಲ. ಯಕ್ಷಗಾನದಲ್ಲಿ ಬರ್ತಕ್ಕಂತಹ ಮಹಿಳಾ ಪಾತ್ರಗಳನ್ನು ಕೂಡ ಪುರುಷರೇ ನಿಭಾಯಿಸ್ತಾರೆ. ಬಟ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಆ ಯಕ್ಷಗಾನದಲ್ಲಿನ ಸ್ತ್ರೀ ಪಾತ್ರಧಾರಿ ಉಡುವಂತಹ ಸೀರೆಗಳ ಬಗ್ಗೆ ಒಂದು ನ್ಯೂಸ್ ಬಂದಿದೆ, ನಿಮಗೆ ಕಾಣಿಸ್ತಾ ಇದೆ. ಯೂಶುವಲ್ ಆಗಿ ನೀವು ಯಕ್ಷಗಾನವನ್ನು ವೀಕ್ಷಣೆ ಮಾಡಿದ್ರೆ ಇದೇ ರೀತಿಯಾದಂತಹ ಒಂದು ಗಾಢ ಹಳದಿ ಮತ್ತು ಕೆಂಪು ಬಣ್ಣ ಮತ್ತು ಸ್ವಲ್ಪ ಕಪ್ಪು ಬಣ್ಣ ಇರತಕ್ಕಂತಹ ಸೀರೆಗಳನ್ನು ಹೆಚ್ಚಾಗಿ ಉಡಲಾಗುತ್ತೆ. ಸೊ ಅದನ್ನು ನಾವು ಯಕ್ಷಗಾನ ಸೀರೆ ಅಂತಲೇ ಕರಿಬಹುದು. ಬಟ್ ಈ ಒಂದು ಸೀರೆಗೆ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಬೇಕು. ಕೇವಲ ಯಕ್ಷಗಾನ ಕಲಾವಿದರು ಮಾತ್ರವಲ್ಲ, ಸಾರ್ವಜನಿಕರು ಕೂಡ ಇದನ್ನ ಉಡಬೇಕು, ಇದನ್ನ ಖರೀದಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸ್ಕೀಮ್, ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಬಟ್ ಅದು ಸರ್ಕಾರಿ ಒಂದು ಯೋಜನೆ ಅಲ್ಲ, ಬದಲಾಗಿ ಬೇರೆ ಒಂದು ಸಂಘಟನೆಯವರು ಜಾರಿಗೆ ತರ್ತಿರ್ತಕ್ಕಂತಹ ಯೋಜನೆ. ಈ ಒಂದು ನ್ಯೂಸನ್ನು ಯಾಕೆ ಪಿಕ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕಾಸೆ ಸೀರೆ ಅಂತ ಕರೀತಾರೆ. ಸೊ ಅದನ್ನು ಕೂಡ ನೀವು ಜಸ್ಟ್ ನೋಟ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಪ್ರಮೋಟ್ ಮಾಡುವಂತಹ, ಉತ್ತೇಜನ ಕೊಡುವಂತಹ ದೃಷ್ಟಿಯಿಂದ ಸಾಕಷ್ಟು ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಆ್ಯಂಡ್ ಅದರ ಕುರಿತಾಗಿ ನೀವು ಒಂದು ರಿಪೋರ್ಟನ್ನು ನೋಡಲೇಬೇಕಾಗುತ್ತೆ. ಆ್ಯಂಡ್ ಉಡುಪಿ ಸೀರೆ ಅಂತ ನೀವು ಕೂಡ ಕೇಳಿರಬಹುದು. ಉಡುಪಿ ಸ್ಯಾರಿ, ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಬಿಕಾಸ್ ಉಡುಪಿ ಸ್ಯಾರಿ ಯಾಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, 2016ನೇ ಇಸ್ವಿಯಲ್ಲೇ ಇದಕ್ಕೆ GI ಟ್ಯಾಗ್ ಸಿಕ್ಕಿತ್ತು. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚ್ಯಂಕ, ಆ ಒಂದು ಸೂಚ್ಯಂಕ ಇದಕ್ಕೆ ದೊರಕಿತ್ತು. ಸೊ ಆ ಉಡುಪಿ ಸೀರೆಯ ಮಾದರಿಯಲ್ಲೇನೆ ಈ ಕಾಸೆ ಸೀರೆ ಅಥವಾ ಯಕ್ಷಗಾನ ಸೀರೆ ಇದೆ, ಅದನ್ನ ಮಾರುಕಟ್ಟೆ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಅಂಡ್ ನಿಮಗೆ ಕಾಣಿಸ್ತಾ ಇದೆ ಕಾರ್ಕಳ ಬೇಸ್ಡ್ ಕಡಿಕೆ ಟ್ರಸ್ಟ್. ಸೊ ಈ ಕಡಿಕೆ ಟ್ರಸ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಈ ಕಡಿಕೆ ಟ್ರಸ್ಟ್ ಅನ್ನುವಂತಹ ಒಂದು ಸಂಸ್ಥೆಯೇ ಉಡುಪಿ ಸೀರೆಗೆ 2016ನೇ ಇಸ್ವಿಯಲ್ಲಿ GI ಟ್ಯಾಗ್ ಸಿಗುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿಭಾಯಿಸಿದ್ದು. ಸೊ ಅದೇ ಕಡಿಕೆ ಟ್ರಸ್ಟ್ ಈಗ ಯಕ್ಷಗಾನ ಸೀರೆಯ ಕುರಿತಾಗಿ ಕೂಡ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಯಕ್ಷಗಾನದಲ್ಲಿ ಎರಡು ಒಂದು ಫಾರ್ಮ್ಗಳು, ವಿಭಾಗಗಳು ಕೂಡ ಕಂಡುಬರುತ್ತೆ. ನಿಮಗೆ ಕಾಣಿಸ್ತಾ ಇದೆ ಬಡಗತಿಟ್ಟು, ತೆಂಕತಿಟ್ಟು ಅನ್ನುವಂತಹ ಎರಡು ಭಾಗಗಳು ಕೂಡ ಕಂಡುಬರುತ್ತೆ. ಸೊ ದಕ್ಷಿಣ ಭಾಗದಲ್ಲಿ ಮತ್ತು ಉತ್ತರ ಭಾಗದಲ್ಲಿ ಎರಡು ರೀತಿಯಾದಂತಹ ಒಂದು ವಿಭಾಗಗಳು ಕೂಡ ಕಂಡುಬರುತ್ತೆ. ಸೊ ಯಕ್ಷಗಾನ ನಮ್ಮ ದೇಶದ ಒಂದು ಫೋಲ್ಕ್ ಆರ್ಟ್ ಆಗಿರುವ ಕಾರಣದಿಂದ ಪರೀಕ್ಷೆಯಲ್ಲಿ ಕೂಡ ಹಲವಾರು ಬಾರಿ ಕೇಳ್ತಾನೆ ಇರ್ತಾರೆ. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಪಾಕ್ ಕಾಪರ್ ಶಿಪ್ಮೆಂಟ್ಸ್ ಟು ಚೈನಾ ರೋಸ್ ಎಟ್ ಇಂಡಿಯಾಸ್ ಕಾಸ್ಟ್. ನೋಡಿ, ಇದು ಬಹಳ ಒಂದು ಇನ್ಸೈಟ್ಫುಲ್ ಆಗಿರತಕ್ಕಂತಹ ಒಂದು ಸುದ್ದಿ. ನಿನ್ನೆಯಷ್ಟೇ ವೇದಾಂತ ಅನ್ನುವಂತಹ ದೊಡ್ಡ ಒಂದು ಮೈನಿಂಗ್ ಕಂಪನಿ, ಒಂದು ಗಣಿಗಾರಿಕೆ ಕಂಪನಿಯ ಮುಖ್ಯಸ್ಥರಾಗಿರ್ತಕ್ಕಂತಹ ಅನಿಲ್ ಅಗರ್ವಾಲ್ ಅವರು, ಒಬ್ಬ ಬಿಲಿಯನೇರ್ ಇಂಡಸ್ಟ್ರಿಯಲಿಸ್ಟ್, ಇವರು ಒಬ್ಬ ಕೈಗಾರಿಕೋದ್ಯಮಿ. ಅವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಿನ್ನೆಯಷ್ಟೇ ಒಂದು ಪತ್ರವನ್ನು ಬರೆದ್ಬಿಟ್ಟು ತಮ್ಮ ಒಂದು ದುಃಖವನ್ನು ತೋಡ್ಕೊಂಡ್ರು. ಬಿಕಾಸ್ ಒಂದು ಮತ್ತೆ ನೆನಪಿಟ್ಕೊಳ್ಳಿ, ನಾನು ಹಿಂದೆ ಕೂಡ ಇದನ್ನು ಹೇಳಿದ್ದೇನೆ, ಸುಮಾರು 2017-18 ಸಮಯದಲ್ಲಿ ತಮಿಳುನಾಡಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಉಂಟಾಗುತ್ತೆ. ತಮಿಳುನಾಡಿನ ತೂತುಕುಡಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ, ತೂತುಕುಡಿ ನೆನಪಿಟ್ಕೋಬೇಕು ಎಲ್ಲರೂ ಕೂಡ, ನೋಟ್ ಡೌನ್ ಮಾಡ್ಕೊಳ್ಳಿ. ತೂತುಕುಡಿ ಅನ್ನುವಂತಹ ಪ್ರದೇಶದಲ್ಲಿ ಇದೇ ವೇದಾಂತ ಕಂಪನಿಗೆ ಸೇರಿದಂತಹ ಸ್ಟೆರ್ಲೈಟ್ ಕಾಪರ್ ಅನ್ನುವಂತಹ ಒಂದು ಗಣಿಗಾರಿಕಾ ಕಂಪನಿ ಇದ್ದು. ಸ್ಟೆರ್ಲೈಟ್ ಕಾಪರ್ ಅಂದರೆ ಅದರ ಹೆಸರೇ ಹೇಳುವಂತೆ ಆ ಒಂದು ಕಂಪನಿ ಮಾಡ್ತಾ ಇದ್ದಿದ್ದು ಈ ತಾಮ್ರವನ್ನ ಉತ್ಪಾದನೆ ಮಾಡ್ತಾ ಇತ್ತು. ಗಣಿಗಾರಿಕೆ ಮಾಡಿಬಿಟ್ಟು ಪ್ರತ್ಯೇಕಿಸ್ಬಿಟ್ಟು ಆ ತಾಮ್ರವನ್ನ ಉತ್ಪಾದನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಬಟ್ ಅದು ಅಲ್ಲಿನ ಸುತ್ತಮುತ್ತಲ ಪರಿಸರಕ್ಕೆ ಹಾನಿ ಮಾಡುತ್ತೆ ಅಂತ ಹೇಳಿ ಅಲ್ಲಿನ ಕೆಲವು ಸಂಘಟನೆಗಳು ಮತ್ತು ಮಿಷನರಿಗಳು ಈ ಸ್ಟೆರ್ಲೈಟ್ ಕಾಪರ್ ಮತ್ತು ವೇದಾಂತ ಸಂಸ್ಥೆ ವಿರುದ್ಧ ಭಾರಿ ಪ್ರತಿಭಟನೆಯನ್ನು ಮಾಡಿದ್ರು. ಆ ಪ್ರತಿಭಟನೆ ನಡೆದ ಬಳಿಕ ಈ ಸ್ಟೆರ್ಲೈಟ್ ಕಾಪರ್ ಅನ್ನುವಂತಹ ಸಂಸ್ಥೆಗೆ ಬೀಗವನ್ನ ಜಡಿಯಲಾಗಿತ್ತು. ಬಟ್ ನಿನ್ನೆ ಈ ಒಂದು ರಿಪೋರ್ಟ್ನಲ್ಲಿ ಆ ಒಂದು ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂತಹ ಅನಿಲ್ ಅಗರ್ವಾಲ್ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ಸ್ಟೆರ್ಲೈಟ್ ಕಾಪರ್ ಸಂಸ್ಥೆಯನ್ನ ಬಂದ್ ಮಾಡಿದ ಮೇಲೆ ಪಾಕಿಸ್ತಾನ ಒಂದು ಇದರ ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದೆ. ಇದುವರೆಗೂ ಕೂಡ ಚೀನಾಕ್ಕೆ ಭಾರತದಿಂದ, ಸ್ಪೆಷಲಿ ಈ ವೇದಾಂತ ಕಂಪನಿಯ ಸ್ಟೆರ್ಲೈಟ್ ಕಾಪರ್ನಿಂದ ಈ ತಾಮ್ರವನ್ನ ರಫ್ತು ಮಾಡಲಾಗ್ತಾ ಇತ್ತು. ಬಟ್ ಭಾರತದಲ್ಲಿ ಈ ಒಂದು ಘಟಕ ಕಾರ್ಯವನ್ನ ಸ್ಟಾಪ್ ಮಾಡಿರುವ ಕಾರಣದಿಂದ ಪಾಕಿಸ್ತಾನಕ್ಕೆ ಲಾಭವಾಗ್ತಿದೆ. ನೀವೆಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸುಮಾರು 40,000 ಕೋಟಿ ರೂಪಾಯಿಯಷ್ಟು ಹಣವನ್ನ ಭಾರತ ಕಳ್ಕೊಂಡಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಫಾರಿನ್ ಎಕ್ಸ್ಚೇಂಜ್ ನಮಗೆ ಮಿಸ್ ಆಯಿತು, ಫೋರೆಕ್ಸ್ ಅಂತ ಕರಿತೀವಿ. ನೋಡಿ, ಇವತ್ತಿಗೂ ಕೂಡ ನಮ್ಮ ದೇಶದ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಫ್ತು ಗಣನೀಯ ಪ್ರಮಾಣದಲ್ಲಿ ಕಮ್ಮಿ ಇದೆ, ಬಟ್ ನಾವು ಆಮದು ಮಾಡ್ಕೊಳ್ತಕ್ಕಂತಹ ವಸ್ತುಗಳ ಸಂಖ್ಯೆ ಜಾಸ್ತಿ ಇದೆ. ಹೀಗಿದ್ದಾಗ ನಮಗೆ ಈ ಒಂದು ವ್ಯಾಪಾರದ ಕೊರತೆ, ಟ್ರೇಡ್ ಡೆಫಿಸಿಟ್ ಅನ್ನ ಎದುರಿಸಬೇಕಾಗುತ್ತೆ. ಇವಾಗ ಕೂಡ ಭಾರತದ ಸ್ಥಿತಿ ಅದೇ ಒಂದು ಸ್ಥಿತಿಯಾಗಿದೆ. ಸೊ ನೋಡಿ, ಕೇವಲ ಯಾರೋ ಒಬ್ರು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಅಥವಾ ನಾವು ಇಂಗ್ಲಿಷಲ್ಲಿ ವೆಸ್ಟೆಡ್ ಇಂಟ್ರೆಸ್ಟ್ ಅಂತ ಕರಿತೀವಿ, ಈ ವೆಸ್ಟೆಡ್ ಇಂಟ್ರೆಸ್ಟ್ ಆರ್ಗನೈಸೇಷನ್ಗಳ ಒಂದು ಹೋರಾಟದ ಫಲವಾಗಿ ನಮ್ಮ ದೇಶದ ಒಂದು ಪ್ರಮುಖ ಸಂಸ್ಥೆ
ಒಂದು ಉತ್ಪಾದನಾ ಸಂಸ್ಥೆ ಬಂದ್ ಮಾಡಬೇಕಾಯಿತು. ಇದರಿಂದ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಮತ್ತು ವ್ಯಾಪಾರಕ್ಕೆ ಕೂಡ ಬಹಳ ತೊಂದರೆ ಉಂಟಾಗಿದೆ. ಈ ಎಲ್ಲ ಸುದ್ದಿಗಳನ್ನೇ ಅನಿಲ್ ಅಗರ್ವಾಲ್ ಅವರು ಬರೆದಂತಹ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಯಾವ ರೀತಿ ಕೆಲವು ಬಾರಿ ಸರ್ಕಾರಗಳು ತೆಗೆದುಕೊಳ್ಳುವಂತಹ ನಿರ್ಧಾರ, ಸರ್ಕಾರ ಅನ್ನಕ್ಕಿಂತಲೂ ಕೂಡ ಆ ಒಂದು ಹೋರಾಟದ ಲಾಭಿಗೆ ಮಣಿಬೇಕಾಯಿತು ಸರ್ಕಾರ. ಸೊ ಹಾಗಾಗಿ ಅದನ್ನು ಬಂದ್ ಮಾಡಬೇಕಾಯಿತು. ಇವತ್ತಿಗೂ ಕೂಡ ಅದನ್ನು ಮತ್ತೆ ಪುನರಾರಂಭ ಮಾಡಿಬಿಟ್ರೆ ನಮ್ಮ ದೇಶಕ್ಕೆ ಒಂದಷ್ಟು ಹೆಲ್ಪ್ ಆಗುತ್ತೆ. ಬಿಕಾಸ್ ಸಾವಿರಾರು ಜನ ಬಡ ಜನರು ಆ ಒಂದು ಸಂಸ್ಥೆಯಲ್ಲಿ ಉದ್ಯೋಗವನ್ನು ಪಡೆದುಕೊಂಡಿದ್ರು. ಸೊ ಪರಿಸರ ಸಂರಕ್ಷಣೆಯೂ ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು ನಿಜ. ಬಟ್ ಪರಿಸರ ಸಂರಕ್ಷಣೆ ನೆಪದಲ್ಲಿ ಕೆಲವು ಪಟ್ಟಭದ್ರ ಒಂದು ಸಂಸ್ಥೆಗಳು ವಿದೇಶದಿಂದ ಹಣವನ್ನು ಸ್ವೀಕಾರ ಮಾಡಿಬಿಟ್ಟು ಭಾರತ ಅಭಿವೃದ್ಧಿ ಹೊಂದುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಕೂಡ ಇಂತಹದ್ದೇ ಕೆಲಸವನ್ನು ಮಾಡ್ತಾರೆ. ಆ್ಯಂಡ್ ತೂತುಕುಡಿಯಲ್ಲಿ ಕೂಡ ಅದಾಯಿತು. ಅದು ಬಿಟ್ಟರೆ ಕುಡಂಕುಲಂನಲ್ಲಿ ಒಂದು ಏನು ಆಟೋಮಿಕ್ ಪವರ್ ಸ್ಟೇಷನ್, ಒಂದು ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡಬೇಕಾದರೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಉಂಟಾದವು. ಇದೆರಡೂ ಕೂಡ ಬಹಳ ಪ್ರಮುಖವಾದಂತಹ ವಿಚಾರ, ನಮಗೆ ಖಂಡಿತ ಗೊತ್ತಿರಲೇಬೇಕಾಗುತ್ತೆ. ಆ್ಯಂಡ್ ಇದು ನೋಟ್ ಡೌನ್ ಮಾಡ್ಕೊಳ್ತಾ ಜಸ್ಟ್ ನೋಟ್ ಡೌನ್ ಮಾಡ್ಕೋಬೇಕಾಗಿರ್ತಕ್ಕಂತಹದ್ದು ವೇದಾಂತ ಅನ್ನುವಂತಹ ಒಂದು ಕಂಪನಿ ಮತ್ತು ಸ್ಟೆರ್ಲೈಟ್ ಕಾಪರ್ ಇರುವಂತಹ ಸ್ಥಳ ತೂತುಕುಡಿ ತಮಿಳುನಾಡಿನಲ್ಲಿ. ಆ್ಯಂಡ್ ಅದರ ಮುಖ್ಯಸ್ಥ ಅನಿಲ್ ಅಗರ್ವಾಲ್. ಇದನ್ನು ಯಾವಾಗ ಮುಚ್ಚಲಾಯಿತು ಅಂತ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ನೀವು ಯಾವುದಾದ್ರೂ ಒಂದು ಪ್ರಬಂಧವನ್ನು ಕೇಳಿದ್ರು ಅಂತ ಹೇಳಿದ್ರೆ, ಒಂದು ಡಿಸ್ಕ್ರಿಪ್ಟಿವ್ ಆನ್ಸರ್ ಕೇಳಿದ್ರು ಅಂತ ಹೇಳಿದ್ರೆ, ಇದರ ಉಲ್ಲೇಖವನ್ನು ಖಂಡಿತ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಆನ್ಸರ್. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. LG ಓವರ್ ರೂಲ್ಸ್ ಡೆಲ್ಲಿ ಗೌರ್ಮೆಂಟ್ ಆರ್ಡರ್ ಟು ರೆಸ್ಟ್ರಿಕ್ಟ್ ಟ್ರೀಟ್ಮೆಂಟ್. ನಿನ್ನೆ ತಾನೇ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾವ ರೀತಿ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯ ಆಸ್ಪತ್ರೆಗಳು ಇನ್ಮುಂದೆ ಕೇವಲ ದೆಹಲಿಯ ನಿವಾಸಿಗಳಿಗೆ ಮಾತ್ರ ಮೀಸಲು ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅದು ನಿನ್ನೆ ನಾವು ನೋಡಿದ್ವಿ. ಬಟ್ ಇವತ್ತು ಮತ್ತೊಂದು ಸುದ್ದಿ ಬರ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ದೆಹಲಿಯ ಆಡಳಿತಗಾರ ಅಥವಾ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಕ್ಕಂತಹ ಶ್ರೀಯುತ ಅನಿಲ್ ಬೈಜಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳ ಈ ಆದೇಶವನ್ನ ತಿರಸ್ಕಾರ ಮಾಡಿಬಿಟ್ಟು ಆ ಆದೇಶವನ್ನು ಹಿಂಪಡೆದಿದ್ದಾರೆ. ಇದು ಬಹಳ ಪ್ರಮುಖ. ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. ನಾನು ನಿನ್ನೆ ನಿಮಗೆ ಡಿಸ್ಕಸ್ ಮಾಡಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ದೆಹಲಿಗೆ ಸಂಪೂರ್ಣ ರಾಜ್ಯ ಅನ್ನುವಂತಹ ಸ್ಟೇಟ್ ಕೊಡಬೇಕು ಅಂತಹ ಒಂದು ಮಾಡಬೇಕು ಅಂತ ಹೇಳಿ ಬಹಳ ಹೋರಾಟ ನಡೀತಿತ್ತು. ಒಂದು ಸ್ಟೇಟ್ಹುಡ್ ಅನ್ನುವಂತಹ ಒಂದು ಪ್ರಶ್ನೆ ನಡೀತಾ ಇತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೆ ಯಾವ ರೀತಿ ನಮ್ಮ ದೆಹಲಿಯನ್ನ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಮೆನ್ಷನ್ ಮಾಡಲಾಗಿದೆ. ಇದು ಕೇಂದ್ರಾಡಳಿತ ಪ್ರದೇಶಗಳಿಗಿಂತ ಕೂಡ ಸ್ವಲ್ಪ ಭಿನ್ನವಾಗಿದೆ, ಅದೇ ರೀತಿ ರಾಜ್ಯಗಳಿಗಿಂತ ಕೂಡ ಸ್ವಲ್ಪ ಭಿನ್ನವಾಗಿದೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಡೀತಾ ಇದ್ದು, ಪ್ರತಿಯೊಂದು ಬಾರಿ ಕೂಡ ಈ ಲೆಫ್ಟಿನೆಂಟ್ ಗವರ್ನರ್ ಮತ್ತು ಅಲ್ಲಿನ ಚುನಾಯಿತ ಮುಖ್ಯಮಂತ್ರಿ ಚೀಫ್ ಮಿನಿಸ್ಟರ್ ಮಧ್ಯೆ ಜಟಾಪಟಿ ನಡೀತಾನೆ ಇರುತ್ತೆ. ನಿನ್ನೆ ಕೂಡ ಅದು ಮತ್ತೆ ಸಾಬೀತಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಅವರು ನೋಡಿ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗಳು ಇರ್ತವೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಹೇಳಿದ್ರೆ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ಕರಿತೀವಿ. ಪ್ರತಿಯೊಂದು ರಾಜ್ಯದಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿಗಳು ಅದರ ಮುಖ್ಯಸ್ಥರಾಗಿದ್ದರೆ, ದೆಹಲಿಯಲ್ಲಿ ಮಾತ್ರ ನಾನಾಗಲೇ ಹೇಳಿದೆ ಅದೊಂಥರ ಯೂನಿಯನ್ ಟೆರಿಟರಿ. ಬೇಸಿಕಲಿ ಅದೊಂದು ಯೂನಿಯನ್ ಟೆರಿಟರಿ, ಬಟ್ ಕೆಲವೊಂದು ವಿಶೇಷ ಸ್ಥಾನಮಾನಗಳು ಕೂಡ ಅದಕ್ಕಿದ್ದಾವೆ. ರಾಜ್ಯದಂತಹ ಸ್ಥಾನಮಾನಗಳು, ಅಲ್ಲಿನ ಒಂದು ಚುನಾಯಿತ ವಿಧಾನಸಭೆ ಇದೆ, ಒಬ್ಬ ಮುಖ್ಯಮಂತ್ರಿ ಇರ್ತಾರೆ. ಬಟ್ ದೆಹಲಿಯಲ್ಲಿ ಬರುವಂತಹ ಈ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥರು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ತಾರೆ. ಸೊ ನಿನ್ನೆ ಈ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಮೀಟಿಂಗ್ನಲ್ಲಿ ದೆಹಲಿಯ ಮುಖ್ಯಮಂತ್ರಿ ತೆಗೆದುಕೊಂಡಂತಹ ನಿರ್ಧಾರವನ್ನು ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್ ಅವರು ಹಿಂಪಡೆದಿದ್ದಾರೆ. ನೋಡಿ, ಇದೊಂದು ಆರ್ಟಿಕಲ್ ನೀವು ಸಿಕ್ಕಾಪಟ್ಟೆ ಡೀಟೇಲ್ಸ್ ಅನ್ನ ಕಲ್ತ್ಕೊಳ್ತಾ ಇದ್ದೀರಾ. ಸುಮ್ಮನೆ ದೆಹಲಿಯ ಬಗ್ಗೆ ಅಥವಾ ಈ ಲೆಫ್ಟಿನೆಂಟ್ ಗವರ್ನರ್ CM ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಈ ಥರ ಯಾವುದಾದ್ರೂ ಒಂದು ನ್ಯೂಸ್ ಬಂದಾಗ ತಿಳ್ಕೊಂಡ್ರೆ ನಮಗೆ ತುಂಬ ಯೂಸ್ ಆಗುತ್ತೆ. ಬಿಕಾಸ್ ಸುಲಭವಾಗಿ ನೆನ್ಪಿಟ್ಕೋಬಹುದು ನಾವು. ಇದನ್ನ ನೆನ್ಪಿಟ್ಕೊಂತ ಮುಂದಿನ ಸುದ್ದಿ ಅಂತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ನಾಟ್ರಡ್ಯಾಮ್ ವರ್ಕರ್ಸ್ ಸ್ಟಾರ್ಟ್ ರಿಮೂವಿಂಗ್ ಸ್ಕೆಫೋಲ್ಡಿಂಗ್. ನೋಡಿ, ಇದು ಪ್ಯಾರಿಸ್ ನಿಂದ ಕಂಡುಬರ್ತಿರತಕ್ಕಂತಹ ಒಂದು ಚಿತ್ರ. ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ನಿಮಗೆಲ್ಲ ನೆನಪಿರ್ಬೋದು, 2019ನೇ ಇಸ್ವಿ ಏಪ್ರಿಲ್ ತಿಂಗಳಿನಲ್ಲಿ ಫ್ರಾನ್ಸ್ ದೇಶದಲ್ಲಿ ಒಂದು ದೊಡ್ಡ ಒಂದು ಅಪಘಾತ ಸಂಭವಿಸುತ್ತೆ. ಅದೇನಪ್ಪ ಅಂತ ಹೇಳಿದ್ರೆ, 100 ವರ್ಷಗಳಷ್ಟು ಹಳೆಯದಾದಂತಹ ನೋಟ್ರಡ್ಯಾಮ್ ಚರ್ಚ್ನಲ್ಲಿ ಅಥವಾ ನೋಟ್ರಡ್ಯಾಮ್ ಕ್ಯಾಥೆಡ್ರಲ್ ಅಂತ ಕರಿತೀವಿ, ಈ ಕ್ಯಾಥೆಡ್ರಲ್ನಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸುತ್ತೆ. ಈ ಒಂದು ಸ್ಟ್ರಕ್ಚರ್ ಏನಿದೆ ಸುಮಾರು 1160ನೇ ಇಸ್ವಿಯಲ್ಲೇ ಇದನ್ನ ಪ್ರಾರಂಭ ಮಾಡಿದ್ರು. ಇದು ಇದುವರೆಗೂ ಕೂಡ ಇರತಕ್ಕಂತಹ ಒಂದು ಅದ್ಭುತ ವಾಸ್ತುಶಿಲ್ಪಕ್ಕೆ ಒಂದು ಉದಾಹರಣೆ ಅಂತಲೇ ಹೇಳಬಹುದು. ಸ್ಪೆಷಲಿ ಫ್ರಾನ್ಸ್ ದೇಶದಲ್ಲಿ ನಿಮಗೆ ಗೋಥಿಕ್ ಆರ್ಕಿಟೆಕ್ಚರ್ ಕಂಡು ಬರ್ತಾ ಹೋಗುತ್ತೆ. ಗಾಥಿಕ್ ಆರ್ಕಿಟೆಕ್ಚರ್, ನಿಮಗೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಇದ್ರ ಕುರಿತಾಗಿ ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಗಾಥಿಕ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಅದರ ಕುರಿತಾಗಿ ಒಂದು ಫೋಟೋವನ್ನು ಮುಂದಿನ ಸ್ಲೈಡ್ನಲ್ಲಿ ತೋರಿಸ್ತೀನಿ. ಬಿಕಾಸ್ ಪಿಕ್ಚರೈಸ್ ಮಾಡ್ಕೊಂಡ್ರೆ ಸುಲಭವಾಗಿ ನೆನಪಲ್ಲಿ ಉಳಿಯುತ್ತೆ. ಸೊ ಗಾಥಿಕ್ ಅಂತಕ್ಕಂತಹದ್ದು ಸುಮಾರು 1140ನೇ ಇಸ್ವಿಯಿಂದನೇ ಪ್ಯಾರಿಸ್ನಲ್ಲಿ ಅಂದರೆ ಫ್ರಾನ್ಸ್ ದೇಶದಲ್ಲಿ ಶುರುವಾದಂತಹ ಒಂದು ವಾಸ್ತುಶಿಲ್ಪದ ಪ್ರಕಾರ.
ನಮ್ಮ ದೇಶದಲ್ಲೂ ಕೂಡ ನೀವು ನೋಡಿರ್ತೀರಾ, ಬೇರೆ ಬೇರೆ ಶೈಲಿಯಂತಹ ಇಸ್ಲಾಮಿಕ್ ಶೈಲಿ ಇರಬಹುದು, ಸಸನಿಕ್ ಶೈಲಿ ಇರಬಹುದು, ಬೇರೆ ಬೇರೆ ವಾಸ್ತುಶಿಲ್ಪದ ಶೈಲಿಗಳನ್ನು ನೋಡಿರ್ತೀರಾ. ಅದೇ ನಿಟ್ಟಿನಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರವಾದಂತಹ ಫ್ರಾನ್ಸ್ ದೇಶದಲ್ಲಿ ಅಂದಿನ ಕಾಲದಲ್ಲಿ ಮಧ್ಯಯುಗೀನ ಕಾಲದಲ್ಲಿ ಪ್ರಚಲಿತವಾಗಿದ್ದಂತಹ ಒಂದು ಶೈಲಿ ಈ ಗೋಥಿಕ್ ಶೈಲಿ. ಈ ಕುರಿತಾದಂತಹ ಒಂದು ಚರ್ಚ್ಗಳು ನಿಮಗೆ ನಮ್ಮ ಭಾರತದ ಗೋವಾದಲ್ಲೂ ಕೂಡ ಕಂಡುಬರುತ್ತೆ. ಸೊ ಈ ಗೋಥಿಕ್ ಶೈಲಿ 1140ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಗಿಬಿಟ್ಟು 16ನೇ ಶತಮಾನದವರೆಗೂ ಕೂಡ ಅಸ್ತಿತ್ವದಲ್ಲಿತ್ತು. ಸೊ ಈ ಗೋಥಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಒಂದು ಕ್ರಿಶ್ಚಿಯನ್ನರ ಪವಿತ್ರ ಸ್ಥಳವಾಗಿದ್ದು ಇದೇ ನೋಟ್ರ್ ಡ್ಯಾಮ್. ಅದು ನಾವು ಚರ್ಚ್ ಅಥವಾ ಕ್ಯಾಥೆಡ್ರಲ್ ಅಂತ ನಾವು ಕರಿಬಹುದು. ಬಟ್ ಇಲ್ಲಿ ಅಗ್ನಿ ಅವಘಡ ಸಂಭವಿಸಿಬಿಟ್ಟು ಇದರ ಒಂದು ರಚನೆಗೆ ಸಾಕಷ್ಟು ಹಾನಿ ಉಂಟಾಗಿತ್ತು. ಬಟ್ ಇದೊಂದು ಐತಿಹಾಸಿಕ ಒಂದು ಸ್ಥಳ, ಬಿಕಾಸ್ ಇದರ ಒಂದು ಆರ್ಕಿಟೆಕ್ಚರಲ್ ಒಂದು ಅಷ್ಟು ತುಂಬ ಚೆನ್ನಾಗಿದೆ, ಇದರ ಒಂದು ವಾಸ್ತುಶಿಲ್ಪದ ವೈಭವ. ಸೊ ಹಾಗಾಗಿ ಇದನ್ನು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಂತಲೇ ಕರಿಬಹುದು. ಹಾಗಾಗಿ ಅಲ್ಲಿನ ದೇಶ ಮಾತ್ರವಲ್ಲ, ಅಲ್ಲಿನ ಸರ್ಕಾರ ಮಾತ್ರವಲ್ಲ, ಬಹಳಷ್ಟು ಜನ ಇದರ ಕುರಿತಾಗಿ ತಲೆ ಕೆಡಿಸ್ಕೊಂಡಿದ್ರು, ಇದನ್ನ ಮತ್ತೆ ಮರು ನಿರ್ಮಾಣ ಮಾಡಬೇಕು ಅಂತೇಳಿ. ಅಷ್ಟೇ ಅಲ್ಲ, ಫ್ರಾನ್ಸ್ ದೇಶದ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು 2024ರ ಒಳಗಾಗಿ ಹಿಂದಿನ ವೈಭವ ಏನಿತ್ತು ನೋಟ್ರೆ ಡ್ಯಾಮ್ಗೆ, ಅದೇ ವೈಭವವನ್ನು ಮತ್ತೆ ಮರುಕಳಿಸ್ತೀವಿ ಅಂತ ಕೂಡ ಹೇಳಿದ್ರು. ಅಂಡ್ ಇವತ್ತಿನ ಸುದ್ದಿ ಬಹಳ ಸಿಂಪಲ್. ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಸ್ಕ್ಯಾಫೋಲ್ಡಿಂಗ್ಗಳನ್ನ ರಿಮೂವ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನು? ನೀವು ಕೂಡ ನೋಡಿರ್ತೀರಾ, ಮನೆಗಳನ್ನ ಕಟ್ಟಬೇಕಾದ್ರೆ ನಾವು ಸಾರ್ವೆ ಅಂತ ಹಾಕ್ತಾರೆ, ಬಂಬುಗಳಿರಬಹುದು ಅಥವಾ ಬೇರೆ ಪೋಲ್ಸ್ಗಳಲ್ಲಿ ಸಾರ್ವೆಯನ್ನು ಹಾಕ್ತಾರೆ ಮನೆ ಕಟ್ಟಬೇಕಾದ್ರೆ ನೋಡಿರ್ಬೋದು. ಆ ಸಾರ್ವೆನ ನಾವು ಇಂಗ್ಲೀಷಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂತ ಕರಿತೀವಿ. ಕಳೆದ ವರ್ಷ ಈ ಒಂದು ನೋಟ್ರ್ ಡ್ಯಾಮ್ನಲ್ಲಿ ಒಂದಷ್ಟು ಪುನರ್ ನಿರ್ಮಾಣ ಕೆಲಸವನ್ನ ಮಾಡ್ತಾ ಇದ್ರು. ಅದಕ್ಕೆ ಈ ಒಂದು ಮೆಟಾಲಿಕ್ ಸ್ಕ್ಯಾಫೋಲ್ಡಿಂಗ್ ಅನ್ನು ಹಾಕಿದ್ರು, ಅಂದ್ರೆ ಈ ಕಬ್ಬಿಣದ ಸಾರ್ವೆಯನ್ನು ಕೂಡ ಹಾಕಲಾಗಿತ್ತು. ಬಟ್ ಅಲ್ಲಿ ಅಗ್ನಿ ಅವಘಡ ಆದಂತಹ ಸಂದರ್ಭದಲ್ಲಿ ಅವೆಲ್ಲ ಸ್ಕ್ಯಾಫೋಲ್ಡಿಂಗ್ಗಳು ಕರಗ್ಬಿಟ್ಟು ಅಂಟ್ಕೊಂಡ್ಬಿಟ್ಟಿದ್ವು. ಬಟ್ ಈಗ ಬಹಳ ಸೂಕ್ಷ್ಮವಾಗಿ ಅವನ್ನು ಹೊರತೆಗುವಂತಹ ಕಾರ್ಯ ನಡೀತಾ ಇದೆ, ಬಿಕಾಸ್ ಆ ಒಂದು ಕಟ್ಟಡದ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರದು. ಸೊ ಅದಿದೆ. ಬಟ್ ನೋಟ್ರ್ ಡ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡಿದಿಷ್ಟೇ. ಖಂಡಿತ ಪರೀಕ್ಷೆಯಲ್ಲಿ ಕೇಳಬಹುದು, ನೋಟ್ರ್ ಡ್ಯಾಮ್ ಅಂತಕ್ಕಂತಹದ್ದು ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ, ಅದು ಯಾವ ವಿಷಯ ಅಂತ ಗೊತ್ತು, ಅದರ ಶೈಲಿ ಯಾವುದು ಅಂತ ಹೇಳಿದ್ರೆ ಗೋಥಿಕ್ ಶೈಲಿ. ಇದೊಂದು ರೋಮನ್ ಕ್ಯಾಥೋಲಿಕ್ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಧಾರ್ಮಿಕ ಕೇಂದ್ರ, ಚರ್ಚ್ ಅಂತಾನೆ ಹೇಳಬಹುದು. ಇದು ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಕಂಡುಬರುತ್ತೆ, ಒಂದು ವಿಶ್ವವಿಖ್ಯಾತವಾದಂತಹ ಸ್ಥಳ. ಅಂಡ್ ಇಲ್ಲಿ ಕಾಣಿಸಿರ್ತಕ್ಕಂತಹದ್ದು ಒಂದು ಫೈನ್ ಎಕ್ಸಾಂಪಲ್, ಗೋಥಿಕ್ ಶೈಲಿ ಯಾವ ರೀತಿ ಕಾಣಿಸುತ್ತೆ ಅಂತೇಳಿ. ಅಂಡ್ ಗೋಥಿಕ್ ಶೈಲಿಯ ಒಂದು ಎಕ್ಸಾಂಪಲ್ ನಿಮಗೆ ಕಾಣಿಸ್ತದೆ. ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರ್ತಕ್ಕಂಥ ಒಂದು ಈ ಶೈಲಿ ಏನಿದೆ, ಇದು ಸಂಪೂರ್ಣವಾಗಿ ಗೋಥಿಕ್ ಶೈಲಿ ಅಂತ ನಾವು ಕರಿಬಹುದು. ನಿಮಗೆ ಗೋವಾದಲ್ಲೂ ಕೂಡ ಕೆಲವೊಂದು ಭಾಗಗಳಲ್ಲಿ ಇಂತಹ ಶೈಲಿ ಸಿಗುತ್ತೆ, ಒಂದು ಪೋರ್ಚುಗೀಸರ ಇನ್ಫ್ಲೂಯೆನ್ಸ್ನ ಕಾರಣದಿಂದಾಗಿ. ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಕಾರ್ಪೊರೇಟ್ ಟ್ಯಾಕ್ಸ್ ಸೋಪ್ ಡೇಟ್ ಮೇ ಬಿ ಎಕ್ಸ್ಟೆಂಡೆಡ್. ನೋಡಿ, ಕಳೆದ ಬಾರಿ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಒಂದು ಘೋಷಣೆಯನ್ನು ಮಾಡಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, ಹೊಸದಾಗಿ ನಮ್ಮ ದೇಶದಲ್ಲಿ ಹೂಡಿಕೆಯನ್ನು ಮಾಡತಕ್ಕಂತಹ ಹೊಸ ಕಂಪನಿಗಳಿಗೆ ಕಾರ್ಪೊರೇಟ್ ಟ್ಯಾಕ್ಸ್ನಿಂದ ಸ್ವಲ್ಪ ಮಟ್ಟಿಗೆ ವಿನಾಯಿತಿಯನ್ನು ಅವರು ಘೋಷಣೆ ಮಾಡಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ ಬಹಳ ಇಂಪಾರ್ಟೆಂಟ್. ಕಾರ್ಪೊರೇಟ್ ಕಂಪನಿಗಳ ವ್ಯವಹಾರಗಳ ಮೇಲೆ ಹೇರುವಂತಹ ಒಂದು ಸರ್ಕಾರದ ಒಂದು ತೆರಿಗೆಯಾಗಿದೆ ಕಾರ್ಪೊರೇಟ್ ಟ್ಯಾಕ್ಸ್. ಹಾಗೆ ನೋಡಿದ್ರೆ ನಮ್ಮ ಕೇಂದ್ರ ಸರ್ಕಾರದ ಖಾತೆಗೆ ಹರಿದು ಬರುವಂತಹ ಪ್ರಮುಖ ಹಣಕಾಸಿನ ಮೂಲ ಈ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿದೆ. ಪ್ರಸಕ್ತವಾಗಿ GST ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಎರಡೂ ಕೂಡ ಸುಮಾರು 28% ಕಾಂಟ್ರಿಬ್ಯೂಟ್ ಮಾಡ್ತವೆ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಅಂತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ಪಾಲಿಗೆ ಬಹಳ ಪ್ರಮುಖವಾದಂತಹ ಒಂದು ಅಂಶ. ಇದರಿಂದನೇ ಸಾಕಷ್ಟು ಅಮೌಂಟ್ ಅಲ್ಲಿಗೆ ಬರುತ್ತೆ. ಹಿಂದೆ ಕೂಡ ಹಲವಾರು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ, ಕೆಳಗಿನ ಯಾವ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚಿನ ಮೌಲ್ಯವನ್ನು ಅಥವಾ ಹಣವನ್ನು ತಂದುಕೊಡುತ್ತೆ ಅಂತ ಹೇಳಿ. ಅದರಲ್ಲಿ GST ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಮುಂಚೂಣಿಯಲ್ಲಿ ಬರ್ತಾ ಹೋಗ್ತವೆ. ಸೊ ಇತ್ತೀಚೆಗಷ್ಟೇ ಮಾಡಿದ್ದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, 30% ಟ್ಯಾಕ್ಸನ್ನು ಪೇ ಮಾಡಬೇಕಾಗಿತ್ತು ಇದುವರೆಗೂ. ಇದಕ್ಕಿಂತ ಹಿಂದೆ ಯಾರು ಅಂತ ಹೇಳಿದ್ರೆ ಹಳೆಯ ಕಾರ್ಪೊರೇಟ್ ಕಂಪನಿಗಳು. ಅದೇ ಹೊಸದಾದಂತಹ ಕಾರ್ಪೊರೇಟ್ ಕಂಪನಿಗಳು ಅಸ್ತಿತ್ವಕ್ಕೆ ಬಂದವು ಅಂತ ಹೇಳಿದ್ರೆ 25% ಹಣವನ್ನು ಪಾವತಿ ಮಾಡಬೇಕಾಗಿತ್ತು, 25% ಆಫ್ ಟ್ಯಾಕ್ಸ್. ಬಟ್ ಅದನ್ನು ನಮ್ಮ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿಬಿಟ್ಟು ಕೆಳಗಡೆ ಇಳಿಸಿದ್ದು. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಹಳೆಯ ಕಂಪನಿಗಳಿಗೆ 30% ಇದ್ದಂತಹ ಟ್ಯಾಕ್ಸನ್ನು 22% ಮಾಡಲಾಯಿತು. ನೋಡಿ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಟಫ್ ಕ್ವಶನ್ ತೆಗಿಬೇಕು ಅಂತ ಹೇಳಿದ್ರೆ ಈ ರೀತಿ ಕ್ವಶನ್ಸನ್ನು ತೆಗಿತಾರೆ. ಸೊ ನೀಟಾಗಿ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಪರೀಕ್ಷಾ ಸಮಯದಲ್ಲಿ, ಪರೀಕ್ಷೆಗಿಂತ ಸ್ವಲ್ಪ ದಿನಗಳ ಹಿಂದೆ ಇದನ್ನು ರಿವಿಷನ್ ಮಾಡ್ಕೊಂಡು ಹೋದರೆ ಖಂಡಿತ ಮಾರ್ಕ್ಸ್ ಮಿಸ್ ಆಗಲ್ಲ. ಸೊ ಕಾರ್ಪೊರೇಟ್ ಟ್ಯಾಕ್ಸ್ ಆಲ್ರೆಡಿ ಅಸ್ತಿತ್ವದಲ್ಲಿರತಕ್ಕಂತಹ ಕಂಪನಿಗಳಿಗೆ 22%, 30ಯಿಂದ 22ಗೆ ಇಳಿಸಿದ್ರು. ಅದೇ ರೀತಿ ಹೊಸದಾಗಿ ಯಾರಾದರೂ ವಿದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ಹಣಕಾಸಿನ ಹೂಡಿಕೆ ಮಾಡಿಬಿಟ್ಟು ಕಂಪನಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೊಸದಾಗಿ ಬರೋರಿಗೆ 25% ಟ್ಯಾಕ್ಸ್ ಇತ್ತು. ಬಟ್ ಅದು ಹೋಗ್ಬಿಟ್ಟು ಈಗ 15% ಟ್ಯಾಕ್ಸ್ ಆಗಿದೆ. ಸೊ ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇನ್ನಷ್ಟು ದಿನ ಒಂದು ಕಾಲಾವಕಾಶವನ್ನು ಕೊಡುವುದಾಗಿ ಹೇಳಿದ್ದಾರೆ. ಬಿಕಾಸ್ ಇದಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ರು. ಆ ಡೇಟ್ ಒಳಗಾಗಿ ಯಾರೆಲ್ಲ ಹಣವನ್ನು ಹೂಡಿಕೆ ಮಾಡ್ತಾರೆ ಅವರಿಗೆ ಇದರ ಒಂದು
ಸೌಲಭ್ಯ ಸಿಗ್ತಾ ಇತ್ತು. ಬಟ್ ಕೊರೋನಾ ವೈರಸ್ ಕಾರಣದಿಂದ ಸ್ವಲ್ಪ ಡೇಟನ್ನು ಕೂಡ ಎನ್ಹಾನ್ಸ್ ಮಾಡುವುದಾಗಿ ಹೇಳಿದ್ದಾರೆ. ಬಟ್ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಏನು, ಕಾರ್ಪೊರೇಟ್ ಟ್ಯಾಕ್ಸ್ನ ಸ್ಲ್ಯಾಬ್ಗಳು ಕೂಡ ಬಹಳ ಪ್ರಮುಖವಾಗಿ ಗೊತ್ತಾಗಬೇಕಾಗುತ್ತೆ. ಆ್ಯಂಡ್ ಇದು ನೋಟ್ ಮಾಡ್ಕೊಳ್ತಾ ಮುಂದಿನ ಒಂದು ಸ್ಲೈಡ್ನಂತ ಗಮನ ಹರಿಸೋಣ. ಆ್ಯಂಡ್ ಸುದ್ದಿ ಹೇಳುತ್ತೆ, ಎಕಾನಮಿ ಟು ಕಾಂಟ್ರಾಕ್ಟ್ 3.2% ಇನ್ ಫೈನಾನ್ಷಿಯಲ್ ಇಯರ್ 21. WB ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್. ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ವಿಶ್ವ ಬ್ಯಾಂಕ್ನ ಅಧ್ಯಕ್ಷ ಡೇವಿಡ್ ಮಾಲ್ಪಾಸ್, ಅಮೆರಿಕ ಮೂಲದವರು. ಆ್ಯಂಡ್ ನಿನ್ನೆ ಅಂದರೆ ಇತ್ತೀಚೆಗಷ್ಟೇ ಈ ವಿಶ್ವಸಂಸ್ಥೆಯ ಒಂದು ವರದಿ ಬಿಡುಗಡೆಯಾಗಿತ್ತು. ಆ ವರದಿಯಲ್ಲಿ ಭಾರತದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಒಟ್ಟು ಆಂತರಿಕ ಉತ್ಪನ್ನ ಈ 2021 ಹಣಕಾಸು ವರ್ಷದಲ್ಲಿ ಅಂದರೆ 21 ಫೈನಾನ್ಷಿಯಲ್ 21 ಏನು ಬರುತ್ತೆ ಆ ಒಂದು ಹಣಕಾಸು ವರ್ಷದಲ್ಲಿ 3.2% ಕಮ್ಮಿ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಅಂದರೆ ಕುಸಿಯುತ್ತೆ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ -3.2% ಅಭಿವೃದ್ಧಿ ಹೊಂದುತ್ತೆ ನಮ್ಮ ದೇಶದ ಆರ್ಥಿಕತೆ. ಇದು ಬಹಳ ನಿರಾಶಾದಾಯಕ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳಬಹುದು. ಬಟ್ ಆದರೂ ಕೂಡ ಇದನ್ನ ಹೊರತುಪಡಿಸಿ ಮುಂದಿನ ವರ್ಷ ಅಂದರೆ ಅದರ ನೆಕ್ಸ್ಟ್ ಇಯರ್ ಏನು ಬರುತ್ತೆ ಅವಾಗ ಭಾರತದ ಒಂದು ಅಭಿವೃದ್ಧಿ ದರ 3.1% ಆಗುತ್ತೆ, ಬಟ್ +3.1%. ಸೊ ಅದು ಬಹಳ ಪ್ರಮುಖವಾಗಿರುತ್ತೆ. ಜಸ್ಟ್ ಇದೊಂದು ಫಿಗರ್ ಗೊತ್ತಿರಬೇಕಾಗುತ್ತೆ ನಿಮಗೆ. ವಿಶ್ವ ಬ್ಯಾಂಕ್ ಇರಬಹುದು, IMF ಇರಬಹುದು, RBI ಇರಬಹುದು, ಇವರು ರಿಲೀಸ್ ಮಾಡತಕ್ಕಂತಹ ಪ್ರತಿಯೊಂದು ಅಂಕಿಅಂಶಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಶ್ವಸಂಸ್ಥೆಯ ಪ್ರಕಾರ 2021 ಹಣಕಾಸಿನ ವರ್ಷದಲ್ಲಿ ಭಾರತದ ಅಭಿವೃದ್ಧಿ ದರ ಕೇವಲ -3.2%. ಅಂದರೆ ನಾವು ಬೆಳೀತಾ ಇಲ್ಲ, ಬದಲಾಗಿ ಕುಸಿತಾ ಇದ್ದೇವೆ. ಸೊ ಇದು ಬಹಳ ಒಂದು ಕಾನ್ಸೆಪ್ಟ್. ನಿಮ್ಮ ಸ್ಕ್ರೀನ್ ಕಾಣಿಸ್ತಾ ಇರತಕ್ಕಂತಹ ಸುದ್ದಿ, ಗೋಮತಿ ಹ್ಯಾಂಡೆಡ್ 4 year ಬ್ಯಾನ್. ನೋಡಿ, ಈ ಒಂದು ಸುದ್ದಿ ನಮ್ಮ ದೇಶದ ಸ್ವಲ್ಪ ನಾಚಿಕೆಯಿಂದ ತಲೆದೂರಿಸಬೇಕಾದಂತಹ ಅದೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈ ಉದ್ದೀಪನ ಮದ್ದು ಸೇವನೆಗೆ ವಿರುದ್ಧವಾಗಿ ಎಷ್ಟೇ ಕಠಿಣ ಕಾನೂನುಗಳಿದ್ದು ಕೂಡ, ನಮ್ಮ ಸರ್ಕಾರಗಳು ಎಷ್ಟೇ ಕಷ್ಟವನ್ನು ಪಟ್ಟರೂ ಕೂಡ ಇಂತಹ ಉದ್ದೀಪನ ಮದ್ದು ಪ್ರಕರಣಗಳಲ್ಲಿ ಏನು ಸ್ಪೋರ್ಟ್ಸ್ ಪರ್ಸನ್ಸ್ ಸಿಗಾಕೊಳ್ತಾನೆ ಇದ್ದಾರೆ. ಅದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ನಮ್ಮ ದೇಶದ ಮಹಿಳಾ ಅಥ್ಲೀಟ್ ನಿಮಗೆ ಕಾಣಿಸ್ತಿರೋ ರೀತಿ ಗೋಮತಿ ಮಾರಿಮುತ್ತು. ನೋಡಿ, ಗೋಮತಿ ಮಾರಿಮುತ್ತು ಅವ್ರ ಬಗ್ಗೆ ಹಿಂದೆ ಕ್ವಶನ್ಸ್ ಕೂಡ ಆಗಿದ್ದಾವೆ, ನೀವು ಕೂಡ ಅವರ ಆನ್ಸರ್ನ ಹಾಕಿರಬಹುದು. ಬಟ್ ನಿನ್ನೆ ಒಂದು ಅವಮಾನಕರ ಘಟನೆ ಆಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಡೋಪಿಂಗ್ ಏಜೆನ್ಸಿ ಏನು ಬರುತ್ತೆ, ವಾಡಾ, ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ, ಈ ಏಜೆನ್ಸಿಯವರು ಪ್ರಪಂಚದಲ್ಲಿ ಈ ಉದ್ದೀಪನ ಮದ್ದು ಸೇವನೆಗೆ ತಡೆ ಮಾಡುವಂತಹ ಕ್ರಮವನ್ನು ಕೈಗೊಳ್ತಾರೆ. ಸೊ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್, ATU, ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ ಏನಿದೆ, ಅವರು ಗೋಮತಿ ಮಾರಿಮುತ್ತು ಅವರು ಉದ್ದೀಪನ ಮದ್ದನ್ನು ಸೇವಿಸಿದ್ದಾರೆ ಅಂತ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಿನ 4 ವರ್ಷಗಳ ಕಾಲ ಗೋಮತಿ ಮಾರಿಮುತ್ತು ಅವರನ್ನು ಬ್ಯಾನ್ ಮಾಡಲಾಗುತ್ತೆ, ಇವರಿಗೆ ನಿಷೇಧವನ್ನು ಹೇರಲಾಗುತ್ತೆ. ಇದು ಬಹಳ ಒಂದು ಅವಮಾನಕರ ಸಂಗತಿ ಅಂತಲೇ ಹೇಳಬಹುದು. ಬಿಕಾಸ್ ಇದೊಂದು ಚೀಟಿಂಗ್, ವಂಚನೆ ಅಂತಲೇ ಹೇಳಬಹುದು ಪ್ಲಾನ್ ಆಗಿ. ಗೋಮತಿ ಮಾರಿಮುತ್ತು ಅವರು 2019 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಆ ಒಂದು ಕ್ರೀಡಾಕೂಟದಲ್ಲಿ ಪದಕಗಳನ್ನ ವಿನ್ ಆಗಿದ್ರು. ಸೊ ಅಂದಿನ ಸಮಯದಲ್ಲಿ ಇಡೀ ದೇಶ ಅವರಿಗೆ ಒಂದು ಬೆಂಬಲವನ್ನು ಸೂಚಿಸಿತ್ತು. ಇಡೀ ದೇಶವೇ ಖುಷಿಯಲ್ಲಿ ತೇಲಾಡ್ಬಿಟ್ಟಿತ್ತು. ಗೋಲ್ಡ್ ಮೆಡಲ್ ಕೂಡ ವಿನ್ ಆಗಿದ್ರು ಒಬ್ಬ ಮಹಿಳಾ ಅಥ್ಲೀಟ್ 800 ಮೀಟರ್ ರನ್ನಿಂಗ್ನಲ್ಲಿ. ಬಟ್ ಅದಾಗಿ ಒಂದೇ ವರ್ಷದಲ್ಲಿ ಇವರು ಇಂತಹ ಒಂದು ಅಪಖ್ಯಾತಿಗೆ ಇವರು ಈಡಾಗಿದ್ದಾರೆ. ಆ್ಯಂಡ್ ಬಟ್ ಇವ್ರು ಹೇಳ್ತಾ ಇರ್ತಕ್ಕಂತಹದ್ದು, ನಾನು ಯಾವುದೇ ಡೋಪಿಂಗ್ ಅಂದರೆ ಉದ್ದೀಪನ ಮದ್ದನ್ನು ಸೇವನೆ ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಬಹಳ ಬಾರಿ ಸ್ಪೆಷಲಿ ನಮ್ಮ ಭಾರತೀಯ ಕ್ರೀಡಾಪಟುಗಳಲ್ಲಿ ಇದು ಆಗ್ತಾನೆ ಇರುತ್ತೆ. ಬಿಕಾಸ್ ನಮ್ಮಲ್ಲಿ ಅಷ್ಟೊಂದು ಅವೇರ್ನೆಸ್, ಜಾಗೃತೆ ಇರೋದಿಲ್ಲ ನಮ್ಮ ಕ್ರೀಡಾಪಟುಗಳಿಗೆ. ಸೊ ಅವರು ಬೇರೆ ಯಾವುದೋ ಔಷಧಿಗಳನ್ನು, ಬೇರೆ ಯಾವುದೋ ಒಂದು ವಸ್ತುವನ್ನು ಕನ್ಸ್ಯೂಮ್ ಮಾಡಿದ್ರು ಕೂಡ ಅದು ಈ ಉದ್ದೀಪನ ಮದ್ದಿನ ಅಂಶವನ್ನು ದೇಹದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅವರ ಸ್ಯಾಂಪಲ್ ಪಾಸಿಟಿವ್ ಅಂತ ಟೆಸ್ಟ್ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಹಾಗೆ ನೋಡಿದ್ರೆ ಸ್ವಲ್ಪ ದಿನಗಳ ಹಿಂದೆ ಇವ್ರದ್ದು ನಿಮಗೆ ಕಾಣಿಸ್ತಾ ಇದೆ, A ಸ್ಯಾಂಪಲ್ ಪಾಸಿಟಿವ್ ಬಂದಿತ್ತು. A ಸ್ಯಾಂಪಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಸ್ಯಾಂಪಲ್ ತಗೊತಾರೆ, ಅದು ಪಾಸಿಟಿವ್ ಬಂದ ಮೇಲೆ ತಕ್ಷಣಕ್ಕೆ ಅವ್ರನ್ನ ಅಮಾನತು ಮಾಡಲ್ಲ, ಬದಲಾಗಿ ಮತ್ತೊಂದು B ಒಂದು ಸ್ಯಾಂಪಲ್ ಕೂಡ ತಗೊಳ್ಳಲಾಗುತ್ತೆ. ನಿನ್ನೆ ಅವರ B ಸ್ಯಾಂಪಲ್ ಕೂಡ ಪಾಸಿಟಿವ್ ಅಂತ ಬಂತು. ಸೊ ಅವ್ರನ್ನ ಬ್ಯಾನ್ ಮಾಡಲಾಗಿದೆ. ಈ ಡೀಟೇಲ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಸೊ ಗೋಮತಿ ಮಾರಿಮುತ್ತು ಅವರು ಒಬ್ಬ ಅಥ್ಲೀಟ್, 800 ಮೀಟರ್ ಕಾಂಪಿಟೇಷನಲ್ಲಿ ರನ್ ಮಾಡ್ತಾ ಇದ್ರು. 2019 ದೋಹಾದಲ್ಲಿ ನಡೆದಂತಹ ಈ ಏಷ್ಯನ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಬಂಗಾರದ ಪದಕವನ್ನು ಕೂಡ ಅವರು ಜಯಿಸಿದ್ರು. ಆ್ಯಂಡ್ ಇವರು ತಮಿಳುನಾಡು ಮೂಲದವರು. ಇದು ಕೂಡ ಬಹಳ ಇಂಪಾರ್ಟೆಂಟ್. ಕಾದು ನೋಡಬೇಕು ಇವರು ಇದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತಾರಾ, ಯಾವ ರೀತಿ ನಡೀತದೆ ನೋಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಚಿಕ್ಕದಾಗಿ ಕತಾರ್ ಬಗ್ಗೆ ಕಾಣಿಸ್ತಾ ಇದೆ. ಕತಾರ್ನ ಯಾಕೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ 2019 ಏಷ್ಯನ್ ಚಾಂಪಿಯನ್ಶಿಪ್ ಗೋಮತಿ ಮಾರಿಮುತ್ತು ಅವರು 2019 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆದಿದ್ದಂತಹದ್ದು ಇದೇ ಕತಾರ್ ದೇಶದ ರಾಜಧಾನಿಯಾದಂತಹ ದೋಹಾ ನಗರದಲ್ಲಿ. ದೋಹಾ ನಗರವನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ದೋಹಾ ಬಹಳ ಪ್ರಮುಖವಾದಂತಹ ಒಂದು ಫೇಮಸ್ ಆಗಿರತಕ್ಕಂತಹ ನಗರ. ಸೊ ನಿಮಗಿಲ್ಲಿ ಕತಾರ್ನ ಒಂದು ಮ್ಯಾಪ್ ಕಾಣಕ್ಕೆ ಸಿಗ್ತಾ ಇದೆ. ನಮ್ಮ ಏಷ್ಯಾ ಖಂಡದಲ್ಲೇ ಬರ್ತಕ್ಕಂತಹ ಒಂದು ಚಿಕ್ಕ ದೇಶ, ಬಟ್ ಆರ್ಥಿಕತೆಯ ದೃಷ್ಟಿಯಿಂದ ಸಾಕಷ್ಟು ಮುಂದುವರೆದಿದೆ.
ಆ್ಯಂಡ್ ಇಲ್ಲಿ ನಿಮಗೆ ಅದರ ಪಕ್ಕದಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹದ್ದು ದೊಡ್ಡ ದೇಶವಾಗಿ ಸೌದಿ ಅರೇಬಿಯಾ ಕಂಡು ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಪರ್ಷಿಯನ್ ಗಲ್ಫ್ ಕೂಡ ನಿಮಗೆ ಕಂಡು ಬರ್ತಾ ಇದೆ. ಸೊ ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ ಯಾವ ರೀತಿ ನಮ್ಮ ಏಷ್ಯಾದ ಆ ಭಾಗದ ಮ್ಯಾಪ್ ನಿಮಗೆ ಕಾಣಕ್ಕೆ ಸಿಗುತ್ತೆ ಅಂತೇಳಿ. ಸೊ ಕತಾರ್ ಬಗ್ಗೆ ಮತ್ತೊಂದು ಪ್ರಶ್ನೆ ಕೂಡ ನಿಮಗೆ ಮುಂದಿನ ಸ್ಲೈಡ್ಗಳಲ್ಲಿ ಸಿಗ್ತಾ ಹೋಗುತ್ತೆ, ಅದಕ್ಕೆ ಕೂಡ ಆನ್ಸರ್ ಮಾಡೋಕ್ಕೆ ರೆಡಿ ಇರಿ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡಿ. ಆ್ಯಂಡ್ ಪ್ರೀಮಿಯರ್ ಚಾಟ್ನಲ್ಲಿ ಆನ್ಸರ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ಬೇರೆ ಹುಡುಗರ ಅಥವಾ ಬೇರೆ ಏನು ಸ್ಟೂಡೆಂಟ್ಸ್ನ ಡೌಟ್ಸನ್ನು ಕೂಡ ನೀವು ಕ್ಲಾರಿಫೈ ಮಾಡ್ತಾ ಹೋಗಿ. ಸೊ ಅದನ್ನೊಂದು ಉತ್ತಮವಾದಂತಹ ಎಜುಕೇಷನಲ್ ಪ್ಲಾಟ್ಫಾರ್ಮ್ ಆಗಿ ಬಳಸ್ಕೊಳ್ತಾ ಹೋಗಿ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಭಾರತ್ ಮಾಲಾ ಪರಿಯೋಜನೆ ದೆಹಲಿ ಕಾಟ್ರಾ ಎಕ್ಸ್ಪ್ರೆಸ್ ವೇನಲ್ಲಿ ಯಾವ ನಗರವನ್ನು ಸೇರಿಸಲಾಗಿದೆ? ನೋಡಿ, ಭಾರತ್ ಮಾಲಾ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತೀರಾ. ಭಾರತ್ ಮಾಲಾ ಅದರ ಹೆಸರೇ ಹೇಳೋ ರೀತಿ ಭಾರತ ಮಾತೆಗೆ ಒಂದು ಮಾಲೆ ಅಂತ. ಇದು ನಿಜವಾದ ಹೂವಿನ ಮಾಲೆ ರೀತಿಯಲ್ಲ, ಬದಲಾಗಿ ರಸ್ತೆಗಳ ಒಂದು ಸಂಪರ್ಕವನ್ನು ಅಭಿವೃದ್ಧಿಪಡಿಸಲಾಗುತ್ತೆ. ಭಾರತದಾದ್ಯಂತ ಈ ಹೆದ್ದಾರಿಗಳೇನಿರುತ್ತೆ, ಹೈವೇಗಳೇನಿರುತ್ತೆ, ಅವನ್ನ ಅಭಿವೃದ್ಧಿಪಡಿಸುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆ ನಾನು ಹಿಂದೆ ಕೂಡ ಹೇಳಿದ್ದೇನೆ. ಎರಡು ರೀತಿಯಾದಂತಹ ಕೇಂದ್ರ ಸರ್ಕಾರದ ಯೋಜನೆಗಳು ಬರುತ್ತೆ. ಒಂದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ, ಮತ್ತೊಂದನ್ನ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಇದು ಎರಡನೇ ಭಾಗಕ್ಕೆ ಸೇರುತ್ತೆ, ಅಂದರೆ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ. ಸೊ ಹಾಗಾಗಿ ಒಂದಷ್ಟು ಪಾಲನ್ನ ರಾಜ್ಯ ಸರ್ಕಾರಗಳು ಕೂಡ ಕೊಡಬೇಕಾಗುತ್ತೆ. ಆ್ಯಂಡ್ ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ದೆಹಲಿ ಕಾಟ್ರಾ ಎಕ್ಸ್ಪ್ರೆಸ್ ವೇ ಅಂದರೆ ಮುಂದೆ ಒಂದು ಮ್ಯಾಪನ್ನು ಕೂಡ ತೋರಿಸ್ತೀನಿ. ದೆಹಲಿಯಿಂದ ಜಮ್ಮು ಮತ್ತು ಕಾಶ್ಮೀರದ ಕಾಟ್ರಾಗೆ ಒಂದು ಹೆದ್ದಾರಿಯನ್ನು ಅಭಿವೃದ್ಧಿಪಡಿಸಲಾಗ್ತಾ ಇತ್ತು. ಆ ಒಂದು ಯೋಜನೆಗೆ ಇತ್ತೀಚೆಗಷ್ಟೇ ಒಂದು ಹೊಸ ನಗರವನ್ನು ಸೇರಿಸಲಾಗಿದೆ. ಅಂದರೆ ಆ ಒಂದು ಹೆದ್ದಾರಿ ಈ ನಗರದ ಮೂಲಕವೂ ಕೂಡ ಹಾದು ಹೋಗುತ್ತೆ. ಅದ್ಯಾವ ನಗರ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಆಪ್ಷನ್ ಬಿ, ಅಮೃತ್ಸರ್. ಪಂಜಾಬ್ನಲ್ಲಿ ಕಂಡು ಬರುತ್ತಾ ಅಮೃತ್ಸರ್ ಕೂಡ ಬಹಳ ಫೇಮಸ್, ನಿಮಗೆ ಗೊತ್ತಿರುತ್ತೆ. ಗೋಲ್ಡನ್ ಟೆಂಪಲ್, ಸಿಖ್ಖರ ಪವಿತ್ರ ಕ್ಷೇತ್ರವಾದಂತಹ ಸ್ವರ್ಣ ಮಂದಿರ ಇದೇ ಅಮೃತ್ಸರ್ನಲ್ಲಿ ಕಂಡು ಬರುತ್ತೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಕಾಟ್ರಾ ಬಗ್ಗೆ ಕೂಡ ಕೇಳಿರ್ತೀರಾ. ಇಲ್ಲಿ ಕಾತ್ರಾ ಅಂತಾಗಿದೆ, ಬದಲಾಗೋದು ಕಾಟ್ರಾ ಆಗಬೇಕು. ಸೊ ಕಾಟ್ರಾ ಕೂಡ ಬಹಳ ಪ್ರಮುಖ, ಬಿಕಾಸ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಅಲ್ಲಿ ಹಿಂದೂಗಳ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂತಹ ವೈಷ್ಣೋದೇವಿ ಮಂದಿರ ಕಂಡು ಬರುತ್ತೆ. ವೈಷ್ಣೋದೇವಿ ಮಂದಿರ ನೀವೆಲ್ಲರೂ ಕೂಡ ಕೇಳಿರ್ತೀರಾ. ಸ್ಪೆಷಲಿ ನಮ್ಮ ಕರ್ನಾಟಕದ ಹಲವಾರು ಜನ ರಾಜಕಾರಣಿಗಳು ಈ ಕಾಟ್ರಾದಲ್ಲಿರುವಂತಹ ವೈಷ್ಣೋದೇವಿ ಮಂದಿರಕ್ಕೆ ಪದೇ ಪದೇ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಸೊ ಆ ಒಂದು ವೈಷ್ಣೋದೇವಿಯ ಪವಿತ್ರ ಕ್ಷೇತ್ರ ಇದೇ ಕಾಟ್ರಾ. ಸೊ ಡೆಲ್ಲಿ ಟು ಕಾಟ್ರಾ ಎಕ್ಸ್ಪ್ರೆಸ್ ವೇ ಥ್ರೂ ಅಮೃತ್ಸರ್ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಪಂಜಾಬ್ನ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಅಮರಿಂದರ್ ಸಿಂಗ್, ಕ್ಯಾಪ್ಟನ್ ಅಮರಿಂದರ್ ಸಿಂಗ್, ಆ್ಯಂಡ್ ಅಲ್ಲಿನ ರಾಜ್ಯಪಾಲರು VP ಸಿಂಗ್ ಬದ್ನೋರೆ ಅವರು. ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ಮ್ಯಾಪ್, ನಾನು ಹೇಳಿದ ಮ್ಯಾಪನ್ನು ತೋರಿಸ್ತೀನಿ ಅಂತೇಳಿ. ಮ್ಯಾಪ್ ನೋಡಿದ್ರೆ ನಿಮಗೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿ ಕಾಣಿಸ್ತಾ ಇದೆ. ಇಲ್ಲಿಂದ ಹಾದು ಹೋಗುವಂತಹ ಒಂದು ಹೆದ್ದಾರಿ ನಿಮಗೆ ನೇರವಾಗಿ ವೈಷ್ಣೋದೇವಿ ಅಂದರೆ ಕಟ್ರಾ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುವಂತಹ ಕಾಟ್ರಾಗೆ ಲಿಂಕ್ ಮಾಡುತ್ತೆ. ಅಲ್ಲಿ ವೈಷ್ಣೋದೇವಿ ಯಾತ್ರಾರ್ಥಿಗಳಿಗೆ ಕೂಡ ಇದಕ್ಕೆ ಸುಲಭವಾಗುತ್ತೆ. ಬಟ್ ಅಮೃತ್ಸರ್ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಮೃತ್ಸರ್. ಇದು ಅಮೃತ್ಸರವನ್ನು ಕೂಡ ಲಿಂಕ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಸೊ ದಟ್ ಅದು ಕೂಡ ಒಂದು ಪ್ರಮುಖವಾದಂತಹ ವಾಣಿಜ್ಯ ನಗರವಾಗಿರೋ ಕಾರಣದಿಂದ ಮತ್ತು ಒಂದು ಯಾತ್ರಾರ್ಥಿಗಳಿಗೆ ಪ್ರೇಕ್ಷಣೀಯ ಸ್ಥಳ ಕೂಡ, ಬಿಕಾಸ್ ಸಿಖ್ಖರ ಪವಿತ್ರ ಕ್ಷೇತ್ರ ಸ್ವರ್ಣ ಮಂದಿರ್ ಅಥವಾ ಗೋಲ್ಡನ್ ಟೆಂಪಲ್ ಕೂಡ ಅಲ್ಲೇ ಕಂಡು ಬರುತ್ತೆ. ಸೊ ಅದನ್ನು ಮೂಲಕವಾಗಿ ಹಾದು ಹೋಗುತ್ತೆ ಅಮೃತ್ ಮಾಲಾ ಯೋಜನೆ, ಭಾರತ್ ಮಾಲಾ ಯೋಜನೆ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ EPI 2020 ಪ್ರಕಾರ ಭಾರತವು ಎಷ್ಟನೆಯ ಸ್ಥಾನದಲ್ಲಿದೆ? ನೋಡಿ, ಇತ್ತೀಚೆಗಷ್ಟೇ ಈ ಒಂದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಪ್ರಕಟ ಆಯಿತು. ಅದರ ಹೆಸರು ಹೇಳುವಂತೆ ಇದು ಪರಿಸರಕ್ಕೆ ಸಂಬಂಧಪಟ್ಟಂಥ ಒಂದು ಸೂಚ್ಯಂಕ. ಪರಿಸರದ ವಿಚಾರದಲ್ಲಿ ಯಾವ ದೇಶಗಳು ಯಾವ ಒಂದು ರ್ಯಾಂಕಿಂಗ್ನಲ್ಲಿ ಇದ್ದಾವೆ ಅಂತ ಹೇಳಿ ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ EPI ಬಿಡುಗಡೆಗೊಳಿಸಲಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಯಾವ ರ್ಯಾಂಕ್ನಲ್ಲಿದೆ ಅಂತ ಕೇಳಿದ್ದಾರೆ. 100% ಪರೀಕ್ಷೆಯಲ್ಲಿ ಕೇಳಬಹುದು, ಬಿಕಾಸ್ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ಸಾಕಷ್ಟು ಹೆಚ್ಚಿನ ಗಣನೆಯನ್ನು ಕೊಡಲಾಗುತ್ತೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಸಿ, 168. ಭಾರತ ಈ ಎನ್ವಿರಾನ್ಮೆಂಟ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಲ್ಲಿ 168ನೇ ಸ್ಥಾನದಲ್ಲಿದೆ. ಅತ್ಯಂತ ಕಳಪೆ ಅಂತಲೇ ಹೇಳಬಹುದು, ಕಳಪೆಯಾದಂತಹ ಒಂದು ಪರ್ಫಾರ್ಮೆನ್ಸ್. ಬಿಕಾಸ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್, ಮಾಲಿನ್ಯವನ್ನು ಹೊಂದಿರತಕ್ಕಂತಹ ನಗರಗಳಲ್ಲಿ ಭಾರತದ ನಗರಗಳೇ ಮುಂಚೂಣಿಯಲ್ಲಿ ಬರ್ತವೆ. ಸೊ ಇದೇನು ಆಶ್ಚರ್ಯಕರ ಅಲ್ಲ, ನಮ್ಮ ದೇಶ ಇಷ್ಟೊಂದು ಕಳಪೆ ಪರ್ಫಾರ್ಮೆನ್ಸನ್ನು ಕೊಟ್ಟಿರತಕ್ಕಂತಹದ್ದು. ಆ್ಯಂಡ್ ಮೊದಲನೇ ಸ್ಥಾನ ಡೆನ್ಮಾರ್ಕ್ಗೆ ಹೋಗಿದೆ. ನೋಡಿ, ನಾನು ಹಿಂದಿನ ಕ್ಲಾಸ್ನಲ್ಲೇ ಕೂಡ ಹೇಳಿದ್ದೇನೆ, ಪ್ರಪಂಚದ ಯಾವುದೇ ಒಂದು ಇಂಡೆಕ್ಸನ್ನು ಸೂಚ್ಯಂಕವನ್ನು ತಗೊಳ್ರಿ, ಅಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಮಗೆ ಡೆನ್ಮಾರ್ಕ್ ಇರುತ್ತೆ, ಅಥವಾ ನಾರ್ವೆ ಇರುತ್ತೆ, ಅಥವಾ ನಿಮಗೆ ಫಿನ್ಲ್ಯಾಂಡ್ ಇರಬಹುದು, ಐಸ್ಲ್ಯಾಂಡ್ ಇರಬಹುದು. ಇಂತಹ ದೇಶಗಳು ಖಂಡಿತ ಸಿಗ್ತಾ ಹೋಗ್ತವೆ. ನಾನು ನೆನ್ನೆ ಕೂಡ ಅವತ್ತು ಕೂಡ ಹೇಳಿದ್ದೇನೆ, ಇದನ್ನು ನಾವು ನಾರ್ಡಿಕ್ ಕಂಟ್ರೀಸ್ ಅಂತ ಕರಿತೀವಿ. ನಾರ್ಡಿಕ್ ಕಂಟ್ರೀಸ್ ಇರಬಹುದು, ಸ್ಕ್ಯಾಂಡಿನೇವಿಯನ್ ದೇಶಗಳಿರಬಹುದು. ಇದಕ್ಕೆ ಸಂಬಂಧಪಟ್ಟಂಥ ಮ್ಯಾಪನ್ನು ಕೂಡ ನಾನು ತೋರಿಸಿದ್ದೇನೆ. ಸೊ ಈ ದೇಶಗಳು ಯಾವಾಗಲೂ ಕೂಡ ಮೊದಲನೇ ಸ್ಥಾನದಲ್ಲಿ ಇರ್ತವೆ. ಆ್ಯಂಡ್ ಈ ಒಂದು ಎನ್ವಿರಾನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸನ್ನು ಯಾರು ಪ್ರಕಟ ಮಾಡಿದ್ದಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಯಾಲೆ ಯೂನಿವರ್ಸಿಟಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿಯ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಇದನ್ನು ರಿಲೀಸ್ ಮಾಡಲಾಗಿದೆ.
ಯಾಲೆ ಯೂನಿವರ್ಸಿಟಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿ. ಇವೆರಡು ಕೂಡ ಅಮೆರಿಕ ದೇಶದಲ್ಲಿ ಕಂಡುಬರುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಈಗೆಲ್ಲ ಕೇಳ್ತಾರೆ, ಈ EPAಯನ್ನು ಬಿಡುಗಡೆಗೊಳಿಸುವಂತಹ ಸಂಸ್ಥೆಗಳು ಯಾವುವು ಅಂತ ಕೇಳಿದ್ರೆ ಯಾಲೆ ಆ್ಯಂಡ್ ಕೊಲಂಬಿಯಾ ಅಂತ ಹಾಕಬೇಕು. ಆ್ಯಂಡ್ ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಕಾಣಿಸುತ್ತೆ. ಮೂರನೇ ಪ್ರಶ್ನೆ ನೋಡ್ತಾ ಇದ್ದೀರಾ, UNDPಯ ಬಡವರ ಸದ್ಭಾವನಾ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಇದ್ರ ಬಗ್ಗೆ ಕೂಡ ನೀವು ದಿನಪತ್ರಿಕೆಗಳಲ್ಲಿ ಗಮನಿಸಿರ್ತೀರಾ. ಇತ್ತೀಚೆಗಷ್ಟೇ ಬಂದಂತಹ ಒಂದು ಸುದ್ದಿ, UNDP ಏನಿದೆ ಅವರ ಒಂದು ಬಡವರ ಸದ್ಭಾವನಾ ರಾಯಭಾರಿ ಅಂದರೆ ಗುಡ್ ವಿಲ್ ಅಂಬಾಸಿಡರ್, ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ, ಗುಡ್ ವಿಲ್ ಅಂಬಾಸಿಡರ್ ಫಾರ್ ಪುವರ್ ಅನ್ನುವಂತಹ ಒಂದು ಹುದ್ದೆಗೆ ಭಾರತೀಯ ಪುಟ್ಟ ಬಾಲಕಿ ಆಯ್ಕೆಯಾಗಿದ್ದಾರೆ. ಸೊ ಅವರ ಹೆಸರನ್ನ ಈ ಒಂದು ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ನೇತ್ರ. ಸೊ ನೇತ್ರ ಅನ್ನುವಂತಹ ಬಾಲಕಿ ಯಾಕೆ ಫೇಮಸ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇವರು ಮದುರೈ ಮೂಲ, ಅಂದರೆ ತಮಿಳುನಾಡಿನ ಮದುರೈನಲ್ಲಿ ಇವರು ವಾಸವಾಗಿರ್ತಾರೆ. ಕೇವಲ 13 ವರ್ಷದ ಒಬ್ಬ ಬಾಲಕಿ. ಇವ್ರನ್ನ ಯಾವ ರೀತಿ ಬಡವರ ಸದ್ಭಾವನಾ ರಾಯಭಾರಿ ಅಥವಾ ಗುಡ್ ವಿಲ್ ಅಂಬಾಸಿಡರ್ ಫಾರ್ ಪುವರ್ ಅಂತ ನೇಮಕ ಮಾಡ್ತಿರು ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ, ಈ ಪುಟ್ಟ ಬಾಲಕಿ ಅವ್ರ ತಂದೆ ಕೇವಲ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾರೆ, ಅಂದರೆ ಬಾರ್ಬರ್, ಕಟಿಂಗ್ ಶಾಪ್ ಅಂತ ಏನು ಕರಿತೀವಿ. ಸೊ ಈ ಒಂದು ವೃತ್ತಿಯನ್ನು ಮಾಡ್ತಾರೆ. ಅವರು ಈ ಬಾಲಕಿಯ ವಿದ್ಯಾಭ್ಯಾಸಕ್ಕಾಗಿ ಕೂಡಿಟ್ಟಿದ್ದಂತಹ 5 ಲಕ್ಷ ರೂಪಾಯಿಗಳನ್ನು ಬಡವರಿಗೆ ದಾನ ಮಾಡುವಂತೆ ಪ್ರೇರೇಪಣೆ ಮಾಡಿದ್ರು. ಅಂದ್ರೆ ಏನು, ಇವಾಗ ಕೊರೋನಾ ವೈರಸ್ ನಡೀತಾ ಇದೆ, ಒಂದು ಹಾವಳಿ ನಡೀತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಬಡ ಜನತೆ ದುಃಖದಲ್ಲಿದ್ದಾರೆ, ಅವರಿಗಾಗಿ 5 ಲಕ್ಷ ನಿಯೋಗ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಇದು ಸುದ್ದಿ ಬೇರೆ ಬೇರೆ ಸುದ್ದಿ ಸಂಸ್ಥೆಗಳ ಮೂಲಕ ಪ್ರಕಟವಾಗಕ್ಕೆ ಸ್ಟಾರ್ಟ್ ಆಯಿತು. ಅದಾದ ಬಳಿಕ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಮನ್ ಕಿ ಬಾತ್ನಲ್ಲಿ ಈ ನೇತ್ರ ಅನ್ನುವಂತಹ ಪುಟ್ಟ ಬಾಲಕಿಯ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಸೊ ಇದನ್ನು ಗಮನಿಸಿರತಕ್ಕಂತಹ UNDP ಈ ನೇತ್ರ ಅನ್ನುವಂತಹ ಮದುರೈ ಮೂಲದ ಬಾಲಕಿಯನ್ನ ಈ ಒಂದು ಗುಡ್ ವಿಲ್ ಅಂಬಾಸಿಡರ್ನಾಗಿ ನೇಮಕ ಮಾಡಿದೆ. ಸೊ ಇದು ಬಹಳ ಪ್ರಮುಖವಾದಂತಹ ಒಂದು ವಿಚಾರ. ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಕರೆಂಟ್ ಅಫೇರ್ಸ್ ಇಂತಹ ಪ್ರಶ್ನೆಗಳನ್ನ ಖಂಡಿತ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ಯುನೈಟೆಡ್ ನೇಷನ್ಸ್ ಅಸೋಸಿಯೇಷನ್ ಫಾರ್ ಡೆವಲಪ್ಮೆಂಟ್ ಆ್ಯಂಡ್ ಪೀಸ್, ಇದು UNDP ಯಾವ ಒಂದು ಫುಲ್ ಫಾರ್ಮ್ ಕೂಡ ಆಗಿದೆ. ಆ್ಯಂಡ್ ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತೆ, ಅಮೆರಿಕ. ಆ್ಯಂಡ್ ಇದರ ಪ್ರಸಕ್ತ ನಿರ್ದೇಶಕ ಡೊಮಿನಿಕ್ ಡಿಕ್ಸನ್ ಅವರು. ಆ್ಯಂಡ್ ಇದರೊಂದಿಗೆ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಡಾಕಿನ್ಸ್ ಪ್ರಶಸ್ತಿ 2020 ಪಡೆದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಯಾರು ಪಾತ್ರರಾಗಿದ್ದಾರೆ ಅಂತ ಕೇಳ್ತಿದ್ದಾರೆ. ನೋಡಿ, ಇತ್ತೀಚೆಗಷ್ಟೇ ಡಾಕಿನ್ಸ್ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಯಿತು. ಒಂದು ಪ್ರತಿಷ್ಠಿತ ಪ್ರಶಸ್ತಿ, ರಿಚರ್ಡ್ಸನ್ ಡಾಕಿನ್ಸ್ ಅವಾರ್ಡ್ ಅಂತ ಕರೀಬಹುದು. ಇದನ್ನ ಪಡೆದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇತ್ತೀಚೆಗಷ್ಟೇ ಯಾರು ಪಾತ್ರರಾಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಮೊದಲು ಗಮನಿಸಿ, ಈ ಡಾಕಿನ್ಸ್ ಪ್ರಶಸ್ತಿಯನ್ನ ಬ್ರಿಟನ್ ದೇಶದ ಒಬ್ಬ ಬಯಾಲಜಿಸ್ಟ್ ಅಥವಾ ಜೀವಶಾಸ್ತ್ರಜ್ಞ ರಿಚರ್ಡ್ಸನ್ ಡಾಕಿನ್ಸ್ ಅನ್ನುವರ ಹೆಸರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದನ್ನ ಯಾರು ಒಂದು ಜಾತ್ಯತೀತ ಒಂದು ದೃಷ್ಟಿಕೋನವನ್ನು ಹೊಂದಿರ್ತಾರೆ ಮತ್ತು ವಿಚಾರವಾದವನ್ನು ಹೊಂದಿರ್ತಾರೆ, ರ್ಯಾಷನಲಿಸ್ಟ್ ಅಂಡ್ ಸೆಕ್ಯುಲರ್ ಅಂತಹ ವ್ಯಕ್ತಿಗಳಿಗೆ, ಬೇರೆ ಬೇರೆ ರಂಗಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಕೊಡಲಾಗುತ್ತೆ. ಇದನ್ನ ಪಡೆದಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಆಪ್ಷನ್ ಬಿ, ಜಾವೇದ್ ಅಖ್ತರ್ ಅವರು ಭಾಗಿಯಾಗಿದ್ದಾರೆ. ಸೊ ಜಾವೇದ್ ಅಖ್ತರ್ ಅವರು ಯಾರು ಅಂತ ಕೂಡ ಕೇಳಬಹುದು. ಬಹಳ ಫೇಮಸ್ ಇವರೊಬ್ಬ ಲಿರಿಸಿಸ್ಟ್, ಅಂದ್ರೆ ಒಬ್ಬ ಸಂಗೀತ ರಚನೆಗಾರ, ಗೀತ ರಚನೆಕಾರ ಮತ್ತು ಈ ಒಂದು ಇದನ್ನ ಬರೀತಾರೆ, ಹಾಡುಗಳನ್ನ ಬರೀತಾ ಇರ್ತಾರೆ. ಇವರು ಬಾಲಿವುಡ್ನಲ್ಲಿ ಒಬ್ಬ ಫೇಮಸ್ ಪರ್ಸನ್ ಅಂತ ಹೇಳ್ಬೋದು. ಸೊ ರಿಚರ್ಡ್ ಡಾಕಿನ್ಸ್ ಅವಾರ್ಡ್ ಅನ್ನ ಇವರು ಇತ್ತೀಚೆಗಷ್ಟೇ ಪಡೆದಿದ್ದಾರೆ. ಅಂಡ್ ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ 5ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯ ಸರ್ಕಾರವು ಹವಾಮಾನದ ನೈಜ ಸಮಯದ ಮಾಹಿತಿಗಾಗಿ ವರುಣ ಮಿತ್ರ ಅನ್ನುವಂತಹ ಪೋರ್ಟಲ್ ಅನ್ನ ಪ್ರಾರಂಭಿಸಿದೆ? ಬಹಳ ಸಿಂಪಲ್. ನೈಜ ಸಮಯದ ಮಾಹಿತಿ ಅಂತ ಹೇಳಿದ್ರೆ ರಿಯಲ್ ಟೈಮ್ ಇನ್ಫಾರ್ಮೇಶನ್, ಅಂದ್ರೆ ಹವಾಮಾನ ತಕ್ಷಣಕ್ಕೆ ಏನ್ ನಡೀತಾ ಇದೆ ಆ ಒಂದು ಸುದ್ದಿಯನ್ನ, ಮಾಹಿತಿಯನ್ನ ರವಾನೆ ಮಾಡೋದಕ್ಕೋಸ್ಕರ ಒಂದು ರಾಜ್ಯ ವರುಣ ಮಿತ್ರ ಅನ್ನುವಂತಹ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡ್ತು. ಅದು ಯಾವುದೂ ಅಲ್ಲ, ಬದಲಾಗಿ ನಮ್ಮ ಕರ್ನಾಟಕ ರಾಜ್ಯ. ಆಪ್ಷನ್ ಡಿ, ಕರ್ನಾಟಕ ಸರಿಯಾದ ಉತ್ತರ. ಅದೇ ರೀತಿ 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಇತ್ತೀಚೆಗೆ ಆರ್ಥಿಕ ಸೇರ್ಪಡೆ ಮತ್ತು ಸೂಕ್ಷ್ಮ ಮಾರುಕಟ್ಟೆಗೆ ಪ್ರತ್ಯೇಕ ರಚಿಸಿರುವ ಸಾರ್ವಜನಿಕ ವಲಯದ ಬ್ಯಾಂಕ್ ಯಾವುದು ಅಂತ ಕೇಳ್ತಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಒಂದು ಫೈನಾನ್ಷಿಯಲ್ ಇನ್ಕ್ಲೂಸಿವ್ನೆಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಈ ಆರ್ಥಿಕ ವಲಯದೊಂದಿಗೆ ಸೇರ್ಪಡೆ ಮಾಡ್ಕೋಬೇಕು ಮತ್ತು ಈ ಮೈಕ್ರೋ ಫೈನಾನ್ಸಿಂಗ್ ಮಾರ್ಕೆಟ್ ಏನಿರುತ್ತೆ, ಸೂಕ್ಷ್ಮ ಹಣಕಾಸಿನ ಮಾರುಕಟ್ಟೆ, ಅದಕ್ಕೆ ಪ್ರವೇಶಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ ಇತ್ತೀಚೆಗಷ್ಟೇ ಒಂದು ವಿಶೇಷವಾದಂತಹ ಯೋಜನೆಯನ್ನ ಜಾರಿಗೆ ತಂದಿದೆ. ಅದು ಯಾವ ಬ್ಯಾಂಕ್ ಅಂತ ಕೇಳಿದ್ರೆ ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್ ಆಗಿರತಕ್ಕಂತಹ ಆಪ್ಷನ್ ಬಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ SBI ಅವರು ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಮೂಲಕ ಅವರು ತಮ್ಮ ಬ್ರಾಂಚ್ಗಳು, ಸುಮಾರು 4,000ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳು, ಶಾಖೆಗಳಲ್ಲಿ ಈ ಒಂದು ಸರ್ವಿಸಿನ ಸೇವೆಯನ್ನ ಚಾಲನೆಗೊಳಿಸ್ತಾರೆ. ಸೊ ಈ ಮೈಕ್ರೋ ಫೈನಾನ್ಸಿಂಗ್ಗೆ ಸಂಬಂಧಪಟ್ಟಂತೆ ಇದನ್ನ ರಚಿಸಿದ್ದಾರೆ. ಸೊ ಸೂಕ್ಷ್ಮ ಮಾರುಕಟ್ಟೆ ಅಂತ ಹೇಳಿದ್ರೆ ಬಹಳ ಸಿಂಪಲ್. ಕೆಲವು ಕೈಗಾರಿಕೆಗಳಿಗೆ, ಎಸ್ಪೆಷಲಿ ಗುಡಿ ಕೈಗಾರಿಕೆಗಳು, MSME ವಲಯಗಳಿಗೆ
ಬಹಳ ಕಡಿಮೆ ಪ್ರಮಾಣದ ಸಾಲ ಬೇಕಾಗಿರುತ್ತೆ. ಸೊ ಆ ಒಂದು ಸೌಲಭ್ಯವನ್ನ ಮತ್ತು ಬೇರೆ ಬೇರೆ ದುರ್ಬಲ ವರ್ಗದ ಜನತೆಗೂ ಕೂಡ ಈ ಒಂದು ಫೈನಾನ್ಸ್ ಅಥವಾ ಹಣಕಾಸಿನ ನೆರವು ನೀಡುವಂತಹ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಅಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಇಒ ಬಹಳ ಇಂಪಾರ್ಟೆಂಟ್. ಇದರ ಮುಖ್ಯಸ್ಥರು ರಜನೀಶ್ ಕುಮಾರ್ ಅವರು. ಅದೇ ರೀತಿ ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಕಂಡುಬರುತ್ತೆ. 7ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಾಹ್ಯಾಕಾಶ ಸಾಂದರ್ಭಿಕ ಅರಿವು ಖಗೋಳ ಭೌತಶಾಸ್ತ್ರದಲ್ಲಿ ಸಹಕಾರಕ್ಕಾಗಿ ಇಸ್ರೋ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಇದು ಒಂದು 2 ದಿನಗಳ ಮುಂಚೆ ಬಂದಂತಹ ಒಂದು ಸುದ್ದಿಯಾಗಿದೆ. ಪರೀಕ್ಷೆಯಲ್ಲಿ ಇದ್ರ ಬಗ್ಗೆ ಕೂಡ ಕೇಳಬಹುದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಏರಿಯಸ್. ಏರಿಯಸ್ ಅಂತ ಹೇಳಿದ್ರೆ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸಸ್. ಸೊ ಇದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಈ ಏರಿಯಸ್ ಅಥವಾ ಆರ್ಯಭಟ ಸಂಸ್ಥೆಯೊಂದಿಗೆ ನಮ್ಮ ಇಸ್ರೋ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ. ಇದು ಎರಡು ಕೂಡ ಇನ್ಮೇಲಿಂದ ಒಂದು ಪಾರ್ಟ್ನರ್ಶಿಪ್ ಮೇಲೆ ಈ ಸಾಂದರ್ಭಿಕ ಅರಿವು ಕುರಿತಾದಂತಹ ಒಂದು ತನಿಖೆ, ಒಂದು ಸಂಶೋಧನೆಯನ್ನು ಕೈಗೊಳ್ತವೆ. ಸೊ ಆರ್ಯಭಟ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಅಬ್ಸರ್ವೇಷನ್ ಸೈನ್ಸಸ್ ಬಹಳ ಪ್ರಮುಖವಾಗಿರುತ್ತೆ. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಯಾವ ದೇಶವು 2022ರ ಫಿಫಾ ವಿಶ್ವಕಪ್ ಅನ್ನು ಆಯೋಜಿಸಿದೆ? ಇದಂತೂ ಬಹಳ ಪ್ರಮುಖವಾದಂತಹ ಪ್ರಶ್ನೆ. ಖಂಡಿತ ಕೇಳ್ತಾರೆ. ಬಿಕಾಸ್ ಫಿಫಾ ವಿಶ್ವಕಪ್, ಫಿಫಾ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಂತಹ ವರ್ಲ್ಡ್ ಕಪ್. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಜನರನ್ನ ಆಕರ್ಷಣೆ ಮಾಡುವಂತಹ ಒಂದು ಪ್ರಮುಖ ಕ್ರೀಡಾಕೂಟ. ಸೊ ಇದು ಯಾವ ದೇಶದಲ್ಲಿ ನಡೆಯುತ್ತೆ ಅಂಡ್ ಯಾರು ಅದನ್ನ ವಿನ್ ಆಗ್ತಾರೆ ಅದೆಲ್ಲದೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ 2022ರ ಫಿಫಾ ವಿಶ್ವಕಪ್ ಅನ್ನ ಆಪ್ಷನ್ ಎ ಕತಾರ್ ದೇಶದಲ್ಲಿ ಆಯೋಜಿಸಲಾಗುತ್ತೆ. ನಾನಾಗಲೇ ಹೇಳಿದೆ ನಿಮಗೆ, ಕತಾರ್ನಲ್ಲಿ ನಮ್ಮ ಗೋಮತಿ ಮಾರುಮುತ್ತು ಅವರು 2019ರಲ್ಲಿ ಒಂದು ಗೋಲ್ಡ್ ಮೆಡಲ್ ಗೆದ್ದಿದ್ರು. ಸೊ ಕತಾರ್ ಬಗ್ಗೆ ಮ್ಯಾಪ್ ಅನ್ನು ಕೂಡ ತೋರಿಸಿದ್ದೇನೆ. 2022ರ ಫಿಫಾ ವರ್ಲ್ಡ್ ಕಪ್ ಕೂಡ ಕತಾರ್ನಲ್ಲಿ ಆಯೋಜಿಸಲಾಗುತ್ತೆ. ಅಂಡ್ ಕತಾರ್ನ ರಾಜಧಾನಿ ಆಗಲೇ ಹೇಳಿದ್ದಾನೆ ದೋಹಾ ನಗರ. ಅದೇ ರೀತಿ ಕರೆನ್ಸಿ ಕತಾರ್ ರಿಯಲ್, ಅದು ಕೂಡ ಪ್ರಮುಖವಾಗಿರುತ್ತೆ. ಅಂಡ್ 9ನೇ ಪ್ರಶ್ನೆ ನೋಡೋಣ. ಕೋವಿಡ್-19 ಬಗ್ಗೆ ಜಾಗೃತಿ ಮೂಡಿಸಲು ಸುರಕ್ಷಿತ ಆನ್ಲೈನ್ ಕಲಿಕೆ ಎಂಬ ಮಾಹಿತಿ ಕಿರು ಪುಸ್ತಕವನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಇದು ಕೂಡ ಜಸ್ಟ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ. ನೇರವಾಗಿ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಇಂಡೈರೆಕ್ಟ್ ಆಗಿ ನೀವು ಬೇರೆ ಬೇರೆ ಕಡೆ ಇದರ ಉಲ್ಲೇಖವನ್ನು ಕೂಡ ಮಾಡಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ರಮೇಶ್ ನಿಶಾಂಕ್ ಪೋಖ್ರಿಯಾಲ್ ಅಥವಾ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅಂತ ಕರೀಬಹುದು. ಇವರು ಯಾಕೆ ಇವರೇ ರಿಲೀಸ್ ಮಾಡಿದ್ರು ಅಂತ ಹೇಳಿದ್ರೆ, ಇವರು ಪ್ರಸಕ್ತವಾಗಿ ನಮ್ಮ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಸಚಿವರು. ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಯಾರು ಅಂತ ಹೇಳಿದ್ರೆ ರಮೇಶ್ ನಿಶಾಂಕ್ ಪೋಖ್ರಿಯಾಲ್. ಸೊ ಅವರು ಈ ಒಂದು ಕಿರು ಪುಸ್ತಕವನ್ನ ಸುರಕ್ಷಿತ ಆನ್ಲೈನ್ ಕಲಿಕೆ ಕುರಿತಾಗಿ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಇದ್ದೀರಾ. ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಹೇಳುತ್ತೆ. ಬ್ರೈನ್ ಟ್ಯೂಮರ್ ಅಂತಕ್ಕಂತಹದ್ದು ಇದು ಕೂಡ ಒಂದು ಮಾರಕ ಕಾಯಿಲೆ ಅಂತಾನೆ ಹೇಳಬಹುದು. ನಮ್ಮ ಮಿದುಳಿನಲ್ಲಿ ಉಂಟಾಗುವಂತಹ ಒಂದು ಟ್ಯೂಮರ್ ಅಂತ ನಾವು ಗಡ್ಡೆ ಅಂತ ಕರಿಬಹುದು. ಇದು ಕಾರ್ಸಿನೋಜೆನಸ್ ಆಗಿರಬಹುದು ಅಥವಾ ನಾನ್ ಕಾರ್ಸಿನೋಜೆನಸ್ ಆಗಿರಬಹುದು. ಕ್ಯಾನ್ಸರ್ನಿಂದ ಕೂಡ ಬಹಳಷ್ಟು ಬಾರಿ ಇದು ಕಾಸ್ ಆಗುತ್ತೆ. ಸೊ ಈ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಅನ್ನ ಯಾವಾಗ ಆಚರಿಸಲಾಗುತ್ತೆ ಅಂತ ಕೇಳ್ತಿದ್ದಾರೆ. ಈ ಬ್ರೈನ್ ಟ್ಯೂಮರ್ಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಜೂನ್ 8. ಪ್ರತಿ ವರ್ಷ ಜೂನ್ 8ನೇ ತಾರೀಕು ಇದನ್ನು ಆಚರಣೆ ಮಾಡಲಾಗುತ್ತೆ. ಇದನ್ನ ಜರ್ಮನ್ ಬ್ರೈನ್ ಟ್ಯೂಮರ್ ಅಸೋಸಿಯೇಷನ್ ಆರಂಭ ಮಾಡಿತು. ಅದು ಕೂಡ ಬಹಳ ಪ್ರಮುಖ. ಬಿಕಾಸ್ ಇದನ್ನು ವಿಶ್ವಸಂಸ್ಥೆಯು ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ WHO ಯಾರೋ ಆರಂಭಿಸಿದಲ್ಲ, ಬದಲಾಗಿ ಜರ್ಮನಿಯ ಬ್ರೈನ್ ಟ್ಯೂಮರ್ ಅಸೋಸಿಯೇಷನ್ ಅವರು ಇದನ್ನ ಪ್ರಾರಂಭ ಮಾಡಿದ್ರು. ಇದು ಕೂಡ ಪ್ರಮುಖವಾಗಿರುತ್ತೆ. ಜೂನ್ 8 ನಿಮಗೆ ನೆನಪಿರಬೇಕಾಗುತ್ತೆ. ಅಂಡ್ ಜೂನ್ 8 ಮತ್ತೊಂದು ವಿಶೇಷತೆ ಇರುತ್ತೆ. ಯಾರೆಲ್ಲ ವಿಡಿಯೋವನ್ನ ಕೊನೆಯವರೆಗೂ ಕೂಡ ವೀಕ್ಷಣೆ ಮಾಡಿದ್ದೀರಾ ದಯವಿಟ್ಟು ಪ್ರೀಮಿಯರ್ ಚಾಟ್ ನಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ನಲ್ಲಿ ಜೂನ್ 8ನ ಮತ್ತೊಂದು ವಿಶೇಷತೆಯನ್ನು ಕೂಡ ದಯವಿಟ್ಟು ದಾಖಲಿಸಿ ನೋಡೋಣ. ಅಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.